ಕರ್ನಾಟಕದ ಸಮಸ್ತ ಭೀಮ ಬಂಧುಗಳಿಗೆ ನನ್ನ ಮೈತ್ರಿಪೂರ್ಣ ಭೀಮವಂದನೆಗಳು. ನಾನು ನಿಮ್ಮ ಗೆಳೆಯ ವಿಠಲ್ ವಗ್ಗನ್. ಇವತ್ತೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯದ ಮೇಲೆ ಒಂದು 4 ವಿಚಾರಗಳನ್ನು ಸಾದರಪಡಿಸಲು ಬಂದಿದ್ದೇನೆ. पैदा ना होता वो मसीहा खुशियों का सिलसिला ना होता, पैदा ना होता वो मसीहा खुशियों का सिलसिला ना होता, बेरंग रहती जमीन आसमान का रंग नीला ना होता, भारत तो कब का कंगाल होता यारो, भारत तो कब का कंगाल होता यारो, अगर बाबा साहब जैसा हीरा ना मिला होता, अगर बाबा साहब जैसा हीरा ना मिला होता. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಿದ್ದಿಲ್ಲ ಅಂದರೆ ಇವತ್ತು ಏನು ಅವರು ಕೊಟ್ಟಿರ್ತಕ್ಕಂಥ ಶಾಸನಬದ್ಧವಾಗಿರ್ತಕ್ಕಂಥ ಸೌಲಭ್ಯಗಳಿಂದ ಅಧಿಕಾರಿಗಳಾಗಿ ಜನಪ್ರತಿನಿಧಿಗಳಾಗಿ ಅಷ್ಟು ಐಶ್ವರ್ಯವನ್ನು ಅನುಭವಿಸ್ತಾ ಇದ್ದಾರೋ ಇವ್ಯಾವು ಕೂಡ ಇವರಿಗೆ ಸಿಗುತ್ತಿರಲಿಲ್ಲ. ಯಾರಿಗಾದರೂ ಅನುಮಾನ ಇದ್ದರೆ ಮನುಸ್ಮೃತಿ ಅದು ಕನ್ನಡದಲ್ಲೂ ಇದೆ, ಹಿಂದಿಯಲ್ಲೂ ಇದೆ, ಸಂಸ್ಕೃತದಲ್ಲಿದೆ, ಎಲ್ಲ ಭಾಷೆಗಳಲ್ಲೂ ಕೂಡ ಟ್ರಾನ್ಸ್ಲೇಷನ್ ಆಗಿದೆ. ಸೊ ದಯವಿಟ್ಟು ಆ ಮನುಸ್ಮೃತಿ ಒಂದು ಬಾರಿ ಓದಿ. ಅದಾದ ನಂತರ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಭಾರತದ ಸಂವಿಧಾನದ 395 ವಿಧಿಗಳು ಒಂದು ಸಾರಿ ಬರೀ ನೋಡಿ, ಅದನ್ನು ಆಳವಾಗಿ ಅಧ್ಯಯನ ಮಾಡಬೇಡಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಬದುಕು ಕಟ್ಟಿಕೊಟ್ಟಿರ್ತಕ್ಕಂಥವ್ರು ಅಂದರೆ ಈ ದೇಶದಲ್ಲಿ ಇರ್ತಕ್ಕಂಥ ಮೂಲ ಭಾರತೀಯರಾಗಿರ್ತಕ್ಕಂಥ SC ST OBC ಮೈನಾರಿಟಿ ಜನಾಂಗದವರಿಗೆ ಬದುಕು ಕಟ್ಟಿಕೊಟ್ಟಿರ್ತಕ್ಕಂಥವ್ರು ಏನು ನೀವು ಪ್ರತಿಪಾದನೆ ಮಾಡ್ತಕ್ಕಂಥ ಮೂಲಭೂತವಾದ ಧರ್ಮನೋ ಅಥವಾ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಸಮಾನತೆಯನ್ನು ಸಾರ್ತಕ್ಕಂಥ ಭಾರತದ ಸಂವಿಧಾನವು ಮತ್ತು ಬಾಬಾ ಸಾಹೇಬರು ಅಂತಕ್ಕಂಥ ನಿಮಗೆ ಮನವರಿಕೆ ಆಗ್ತದೆ. ಸೊ ಮುಖ್ಯವಾಗಿ ಇವತ್ತು ಮಾತಾಡ್ತಕ್ಕಂಥ ಒಂದು ಟಾಪಿಕ್ ಏನಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ಬಹುಶಃ ನಿಮಗೆ ಬಹಳ ಸಮೀಪ ದಿನ ನೆನಪು ಮಾಡ್ಕೊತೀನಿ. ಯಾವಾಗ CA NRC ಗೌರ್ಮೆಂಟ್ ಕೇಂದ್ರ ಸರ್ಕಾರ ಈ ದೇಶದಲ್ಲಿ ನಾವು ಜಾರಿಗೆ ತರ್ತೀವಿ ಅಂತಕ್ಕಂಥ ಧ್ವನಿ ಕೇಳಬತ್ತು, ಆಗಿನಿಂದ ಯಥೇಚ್ಛವಾಗಿರ್ತಕ್ಕಂಥ ನಮ್ಮ ಮುಸ್ಲಿಂ ಬಾಂಧವರು ಕೂಡ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಅಧ್ಯಯನ ಮಾಡುತ್ತಾ ಅವರನ್ನು ಕೂಡ ಸ್ತುತಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅವರು ಯಾವತ್ತೂ ಹೇಳದೇ ಇರತಕ್ಕಂಥ ಜನಾಂಗ ಜೈ ಭೀಮ್ ಅಂತಕ್ಕಂಥನು ಘೋಷಣೆ ಕೂಗ್ತಕ್ಕಂಥದ್ದು ಕೇಳ್ತಾ ಇದ್ದೀವಿ. ಹಾಗೆ ಬಾಬಾ ಸಾಹೇಬರ ಜೀವಂತ ಇರ್ತಕ್ಕಂಥ ಸಂದರ್ಭ ಹಿಡಿದುಕೊಂಡು ಅವರ ಮಹಾಪರಿನಿಬ್ಬಾಣದವರೆಗೂ ಕೂಡ ಯಾವತ್ತೂ ಕೂಡ ಕಮ್ಯುನಿಸ್ಟ್ ಬಾಬಾ ಸಾಹೇಬರನ್ನು ಸ್ತುತಿಸಿರಲಿಲ್ಲ. ಆದರೆ ಇವತ್ತಿನ ದಿವಸ 2013-14ರಿಂದ ಜೈ ಭೀಮ್ ಜೈ ಲಾಲ್ ಸಲಾಂ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಕೇಳ್ತಾ ಇದ್ದೀವಿ. ಇದು ನೋಡಿ, OBC ಜನಾಂಗದವರು ಸ್ತುತಿಸ್ತಾ ಇದ್ದಾರೆ, ಅಲ್ಪಸಂಖ್ಯಾತರು ಸ್ತುತಿಸ್ತಾ ಇದ್ದಾರೆ, ಕಮ್ಯುನಿಸ್ಟರು ಸ್ತುತಿಸ್ತಾ ಇದ್ದಾರೆ. ಹಾಗೆಯೇ ಬಾಬಾ ಸಾಹೇಬರ ಎಲ್ಲ ರೀತಿಯ ಫಲಾನುಭವಿಗಳಾಗಿರ್ತಕ್ಕಂಥ ಈ ಶೋಷಿತ ಜನಾಂಗ SC ಮತ್ತು ST ಜನಾಂಗ ಯಾರಲ್ಲಿ ತಿಳುವಳಿಕೆ ಇದೆಯೋ, ಯಾರು ಚರಿತ್ರೆಯ ಬಲ್ಲವರಾಗಿದ್ದಾರೋ, ಯಾರಲ್ಲಿ ಮನುಷ್ಯತ್ವ ಇದೆಯೋ ಅವರು ಬಾಬಾ ಸಾಹೇಬ್ ನೆನೆಸ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಸೊ ಹೀಗೆ ಬಾಬಾ ಸಾಹೇಬರು ಪ್ರಪಂಚದಾದ್ಯಂತ 2015ರಿಂದ ಪ್ರಪಂಚದಾದ್ಯಂತ ಬೆಳೀತಾ ಇದ್ದಾರೆ. ಸೈದ್ಧಾಂತಿಕವಾಗಿ ಬೌದ್ಧಿಕವಾಗಿ ಬೆಳೀತಾ ಇದ್ದಾರೆ. ಅಷ್ಟೇ ಅಲ್ಲ, ಚೈನಾದ ಸೆಂಜಾನ್ ವಿಶ್ವವಿದ್ಯಾಲಯದಲ್ಲಿ ಬಾಬಾ ಸಾಹೇಬರು 22 ಬರಹ ಮತ್ತು ಭಾಷಣಗಳ ಸಂಪುಟಗಳನ್ನು ಕೂಡ ಟ್ರಾನ್ಸ್ಲೇಷನ್ ಮಾಡಿರ್ತಕ್ಕಂಥದ್ದು JNU ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು. ಹಾಗೆ ಅರಬ್ ಕಂಟ್ರಿಯಲ್ಲೂ ಕೂಡ 22 ಸಂಪುಟಗಳು ಇವತ್ತು ಉರ್ದು ಭಾಷೆಗೆ ತರ್ಜುಮೆಗೊಂಡು ಅರಬ್ ಕಂಟ್ರಿಯಲ್ಲಿ ಇಸ್ಲಾಂ ರಾಷ್ಟ್ರಗಳಲ್ಲೂ ಕೂಡ ಬಾಬಾ ಸಾಹೇಬರ ರಾಜಕೀಯ ಚಿಂತನೆಗಳು, ಬಾಬಾ ಸಾಹೇಬರ ಆರ್ಥಿಕ ಚಿಂತನೆಗಳು, ಬಾಬಾ ಸಾಹೇಬರ ಚಾರಿತ್ರಿಕ ಚಿಂತನೆಗಳು, ಬಾಬಾ ಸಾಹೇಬರ ವಿಶ್ವ ಭಾತೃತ್ವ ಪ್ರತಿಪಾದನೆ ಮಾಡ್ತಕ್ಕಂಥ ಚಿಂತನೆಗಳನ್ನು ಇವತ್ತು ದಿವಸ ಅಧ್ಯಯನ ಮಾಡ್ತಾ ಇದ್ದಾರೆ. ಸೊ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದು ಎಲ್ಲಾ ಜನರಿಗೂ ಕೂಡ ತುಂಬಾ ಆಸಕ್ತಿದಾಯಕವಾಗಿರ್ತಕ್ಕಂಥ, ಅವಶ್ಯಕತೆ ಇರತಕ್ಕಂಥ, ಅನಿವಾರ್ಯತೆ ಇರತಕ್ಕಂಥ ಸಂದರ್ಭ ಈ ವಿಶ್ವಕ್ಕೆ ಬಂದು ಒದಗಿದೆ. ಎಲ್ಲರಿಗೂ ಅವಶ್ಯಕತೆ ಇದೆ. ಎಲ್ಲರೂ ಕೂಡ ಬಾಬಾ ಸಾಹೇಬ್ರ ವಿಚಾರಧಾರೆಯನ್ನು ಆಸ್ವಾದಿಸುತ್ತಿದ್ದಾರೆ, ಮೈಗೂಡಿಸಿಕೊಳ್ಳುತ್ತಿದ್ದಾರೆ, ತಮ್ಮ ತಮ್ಮ ರಾಷ್ಟ್ರಗಳಲ್ಲಿ ಅಳವಡಿಸಿಕೊಳ್ತಾ ಇದ್ದಾರೆ. ಹಾಗೆ ಕಷ್ಟ ಯಾರಿಗಾಗಿದೆ ಅಂತ, ಯಾರಿಗೆ ತ್ರಾಸಾಗ್ತಾ ಇದೆ? ಸ್ನೇಹಿತರೆ, ಇದು ಯಾರನ್ನು ನಿಂದಿಸಬೇಕು ಅಥವಾ ಯಾರಿಗೂ ಚುಚ್ಚು ಮಾತಾಡಬೇಕು ಅಂತಕ್ಕಂಥದಕ್ಕೆ ಲೈವ್ ಅನ್ನೋದಲ್ಲ. ನಾನು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ
ಸದಾವಕಾಶಗಳ ಫಲಾನುಭವಿ ಇದ್ದೇನೆ. ಕೋಟಿ ಕೋಟಿ ಜನರು ಫಲಾನುಭವಿಗಳಿದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬನು. ನಾನು ಬಾಬಾ ಸಾಹೇಬರಿಗೆ ಋಣ ತೀರಿಸಬೇಕು. ಹಾಗೆ ಅವರ ವ್ಯಕ್ತಿತ್ವಕ್ಕೆ, ಅವರ ಚರಿತ್ರೆಗೆ, ಅವರ ಕೊಟ್ಟಿರ್ತಕ್ಕಂಥ ಈ ದೇಶದ ಜನರಿಗೆ ಕೊಟ್ಟಿರ್ತಕ್ಕಂಥ ಭಿಕ್ಷೆಯ ಕುರಿತು ಯಾರಾದರೂ ಕುಚೋದ್ಯಯದ ಮಾತಾಡಿದಾಗ, ಅವಿವೇಕಿತನದ ಬರಹಗಳು ಮಾಡಿದಾಗ, ಹಾಗೂ ದುಷ್ಟತನದ ದಾಖಲೀಕರಣಗಳು ಮಾಡಿದಾಗ ನಾನು ಲೈವ್ ಬರಲೇಬೇಕಾಗತ್ತೆ, ಮಾತಾಡಲೇಬೇಕಾಗತ್ತೆ. ಯಾಕೆ? ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕ್ರಿಸ್ತಪೂರ್ವ 185ರಿಂದ 1937ರವರೆಗೆ, ಅಂದರೆ ಪ್ರಥಮ ಪ್ರಾಂತೀಯ ಶಾಸಕಾಂಗ ಸಭೆ ಚುನಾವಣೆಗಳವರೆಗೂ ಧ್ವನಿ ಇಲ್ಲದ ಈ ದೇಶದ SC ST OBC ಮೈನಾರಿಟಿ ಜನಾಂಗದವರಿಗೆ ಮಾತನಾಡುವ ಧ್ವನಿಯನ್ನು, ಹಕ್ಕನ್ನು ಕಲ್ಪಿಸಿಕೊಟ್ಟರು ಸಂವಿಧಾನದ ವಿಧಿ 19 ಹಾಗೆ ಯಾವ ಧರ್ಮ, ಬಹುಸಂಸ್ಕೃತಿಯ ಭಾರತದಲ್ಲಿ ಯಾವುದೇ ಧರ್ಮ ಇದ್ರೂ ಕೂಡ ಎಲ್ಲಿ ನಿನ್ನ ಸ್ವಾತಂತ್ರ್ಯಕ್ಕೆ, ನಿನ್ನ ಸ್ವಾಭಿಮಾನಕ್ಕೆ, ನಿನ್ನ ಅಸ್ತಿತ್ವಕ್ಕೆ, ನಿನ್ನ ಪ್ರಾತಿನಿಧ್ಯತೆಗೆ, ನಿನ್ನ ಗೌರವಕ್ಕೆ ಧಕ್ಕೆ ಬರ್ತದೋ ಅದನ್ನು ತ್ಯಜಿಸಿ ನಿನಗೆ ಸ್ವಾತಂತ್ರ್ಯ, ಸಮಾನತೆ, ಗೌರವ ಕೊಡತಕ್ಕಂಥ ಯಾವುದೇ ಧರ್ಮವನ್ನು ಪ್ರತಿಪಾದನೆ ಮಾಡಬೇಕು, ಆಸ್ವಾದಿಸಬೇಕು, ಅಳವಡಿಸಿಕೊಳ್ಬೇಕು ಅಂತಕ್ಕಂಥ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಯಾರಿಗಾದರೂ ಅನುಮಾನ ಇದ್ರೆ ಸಂವಿಧಾನದ ವಿಧಿ 25 ನೋಡಿ. ಈಗ ಅದು ಸರ್ಕಾರದ ಹಂತದಲ್ಲಿ ಇರ್ತಕ್ಕಂಥ ವಿಷಯ. ಅದರ ಬಗ್ಗೆ ಮಾತಾಡಿದ್ರೆ ಸ್ವಲ್ಪ ಸರಿಯಾದ ಕ್ರಮ ಅಲ್ಲ. ಅದು ಒಂದು ಹಂತಕ್ಕೆ ಬರಲಿ, ತಾರ್ಕಿಕ ಹಂತಕ್ಕೆ ಬಂದಾಗ ಅದರ ಬಗ್ಗೆ ಮಾತಾಡೋಣ. ಹಾಗೆಯೇ ವೈಜ್ಞಾನಿಕವಾಗಿರ್ತಕ್ಕಂಥ ವಿಷಯಗಳನ್ನು, ಸತ್ಯಗಳನ್ನು ಹೇಳಬೇಕಾದರೆ ಯಾರಿಗೂ ಕೂಡ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವುಗಳಿಗೆ ಸತ್ಯವನ್ನು ಮಾತಾಡುವ ಸಲುವಾಗಿ, ಕಡಿವಾಣ ಹಾಕುವ ಸಲುವಾಗಿಯೇ ಇಂಡಿಯನ್ ಪೆನಲ್ ಕೋಡ್ ಇರ್ತಕ್ಕಂಥದ್ದು, IPC ಸೆಕ್ಷನ್. ಉದಾಹರಣೆ, ಧಾರ್ಮಿಕ ವಿಷಯಗಳ ಬಗ್ಗೆ ಸತ್ಯವನ್ನು ಹೇಳಿದರೆ, ದಾಖಲೆಯನ್ನು ಹೇಳಿದರೆ, ಹೇಳಿ ಎಂದು ಸಂವಿಧಾನದ ವಿಧಿ 51 ಹೆಚ್ಚು ಕಲಿಸಿಕೊಡುತ್ತೆ ನಮಗೆ. ಅದು ನಿನ್ನ ಮೂಲಭೂತ ಕರ್ತವ್ಯ. ನೀನು ವೈಜ್ಞಾನಿಕವಾಗಿರ್ತಕ್ಕಂಥ ವಿಷಯಗಳನ್ನು ಹೇಳಬೇಕು, ಮಾತಾಡಬೇಕು, ಬರಿಬೇಕು ಅಂತಕ್ಕಂಥದ್ದು. ಆದರೆ ಯಾವುದೇ ಒಂದು ಧರ್ಮದ ಬಗ್ಗೆ, ಉದಾಹರಣೆಗಾಗಿ ವೈದಿಕ ಧರ್ಮದ ಬಗ್ಗೆ ನಾವು ಸತ್ಯ ಮಾತಾಡಿದೆ ಆದರೆ IPC ಸೆಕ್ಷನ್ 295ದಲ್ಲಿ ಇಮಿಡಿಯೇಟ್ ಆಗಿ ಆ ಮನುವಾದಿಗಳು FIR ಮಾಡಿಬಿಡ್ತಾರೆ. ಸೊ ಮಾತಾಡ್ತಕ್ಕಂಥ ಏನು ಬಾಬಾ ಸಾಹೇಬ್ರ ವಿಚಾರಧಾರೆ ಅಳವಡಿಸಿಕೊಂಡಿರ್ತಕ್ಕಂಥ ಯುವಕ ಯುವತಿಯರಾದರು ಅವರು ಹೆದರ್ಕೋತಾ ಇದ್ದಾರೆ. ಹೆದರುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಕಾರಣ ಏನಂದ್ರೆ, ಯಾವ ವ್ಯಕ್ತಿ ಹತ್ರ ದಾಖಲೆ ಇರ್ತದೋ ಆ ವ್ಯಕ್ತಿಯ ಮೇಲೆ ಮನುವಾದಿಗಳು FIR ಮಾಡಲಿ, ಎನ್ಕ್ವೈರಿ ಮಾಡಲಿ. ಆದರೆ ಘನತವೆತ್ತ ನ್ಯಾಯಾಲಯದಲ್ಲಿ ನಾವು ಸಾಕ್ಷಿಗಳು ಪ್ರೊಡ್ಯೂಸ್ ಮಾಡಿದರೆ ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ. ನಮಗೆ ಯಾವುದೇ ರೀತಿಯ ಕಾನೂನು ತೊಂದರೆಗಳು ಆಗೋದಿಲ್ಲ. ಆದರೆ ನಿಮಗೆ ಸ್ವಲ್ಪ ಸಂಕಷ್ಟಗಳು ಬರಬಹುದು, ಸ್ವಲ್ಪ ಹಿಂಸೆ ಆಗ್ಬೋದು. ಆದರೆ ಮನುಷ್ಯನಿಗೆ ಅನುಭವ ಏನು, ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಈ ಕಾನೂನಿನ ದಾವು ಪೇಚುಗಳಾದಾಗ ಮಾತ್ರ ನೀವು ನಿಜವಾದ ಸಾಮಾಜಿಕ ಚಳವಳಿಗಾರರು, ಸಾಮಾಜಿಕ ಚಿಂತಕರು, ಸಾಮಾಜಿಕ ಬರಹಗಾರಾಗ್ತೀರಿ. ಇಲ್ಲದೆ ಹೋದರೆ ಮುಸುಕಿನಲ್ಲಿ ಗುಂಪಿನ ಗೋವಿಂದ ಅಂತಕ್ಕಂಥ ನಾಯಕರಾಗ್ತೀರಿ ಅಂತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇದು ಮುಖ್ಯವಾಗಿರ್ತಕ್ಕಂಥ ವಿಷಯ. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಲ್ಲ ಜನರು ಕೂಡ ಅವ್ರ ವಿಚಾರಧಾರೆಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ, ಅವರನ್ನು ಒಪ್ಪಿಕೊಳ್ತಾ ಇದ್ದಾರೆ, ಅವರನ್ನು ಗೌರವಿಸ್ತಾ ಇದ್ದಾರೆ. ಇದನ್ನು ಮನಗಂಡಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತಿನ ದಿವಸ ತನ್ನ ಸಂಸ್ಥಾನ ಆಗಿರ್ತಕ್ಕಂಥ ರಾಷ್ಟ್ರೋತ್ಥಾನ ಪ್ರತಿಷ್ಠಾನದ ಮೂಲಕ ಅಥವಾ ತನ್ನ ಅಡಿಯಲ್ಲಿ ಬಂದಿರತಕ್ಕಂಥ ಈ ಮೀಸಲಾತಿಯ ಫಲಾನುಭವಿಗಳಾಗಿರ್ತಕ್ಕಂಥ ಏನು ಸೋ ಕಾಲ್ಡ್ ಏಜೆಂಟ್ಸ್ ಅಂತ ಕರಿತೀವಲ್ಲ, ರಾಜಕೀಯ ಅಧಿಕಾರಕ್ಕಾಗಿ, ಆರ್ಥಿಕ ಸಬಲೀಕರಣಕ್ಕಾಗಿ ಹಪಹಪಿಸ್ತಕ್ಕಂಥ ಬಾಬಾ ಸಾಹೇಬರ ಮೀಸಲಾತಿಯ ಫಲಾನುಭವಿಗಳು ಆ ಮೂಲಭೂತವಾದಿ ಸಂಘಟನೆಯ ದಲಾಲರಾಗಿ, ಏಜೆಂಟ್ರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡೋದರ ಜೊತೆಗೆ ಬಾಬಾ ಸಾಹೇಬರ ವಿಚಾರಧಾರೆಗಳನ್ನು ಕಲುಷಿತಗೊಳಿಸ್ತಾ ಇದ್ದಾರೆ, ಅವನ ರೂಪಾಂತರಗೊಳಿಸ್ತಾ ಇದ್ದಾರೆ. ಒಂದು ಮಾತಿನಲ್ಲಿ ಹೇಳಬೇಕಂದ್ರೆ, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವೈಚಾರಿಕತೆಗೆ, ಅವರ ಸಿದ್ಧಾಂತಗಳಿಗೆ, ಅವರ ಬರಹಗಳಿಗೆ, ಅವರ ಚಿಂತನೆಗಳಿಗೆ ಜನಿವಾರ ಹಾಕಿ ಕೇಸರೀಕರಣ ಮಾಡ್ತಕ್ಕಂಥ ಕೆಲಸ RSSನವರ ಮಾರ್ಗದರ್ಶನದಲ್ಲಿ ಸೋ ಕಾಲ್ಡ್ ದಲಿತ ಸಮುದಾಯದ ಒಂದಿಷ್ಟು ಜನ
ಕುಹಕ್ಕಿಗಳು ಮಾಡ್ತಕ್ಕಂಥದ್ದನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಮೊದಲನೇದಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೇಸರೀಕರಣ ಮಾಡ್ತಕ್ಕಂಥ ಕೆಲಸ ಆರಂಭವಾಗಿದ್ದು ರಾಷ್ಟ್ರೋತ್ಥಾನದ ಪ್ರತಿಷ್ಠಾನದ ಮೂಲಕ. ಕ್ರಾಂತಿ ಸೂರ್ಯ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥ ದತ್ತೋಪಂತ್ ಠೇಂಗಡಿ ಅವರ ಹೆಸರ ಮೇಲೆ ಬರೆದಿರ್ತಕ್ಕಂಥ ಈ ಕೃತಿಯಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು RSS ಕ್ಯಾಂಪ್ಗಳಿಗೆ ಹೋಗ್ತಾ ಇದ್ರು. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಂಡಾರ ಚುನಾವಣೆಯಲ್ಲಿ ಸ್ಪರ್ಧಿಸಿದಾಗ ದತ್ತೋಪಂತ್ ಠೇಂಗಡಿ ಅವರು ಏಜೆಂಟ್ ಆಗಿದ್ದರು. ಸೊ ಇಂಥವೇನೋ ಬಾಬಾ ಸಾಹೇಬರನ್ನು ತಮ್ಮತ್ತ ಸೆಳೆಯುವತ್ತ ಅಥವಾ ಬಾಬಾ ಸಾಹೇಬರಿಗೆ ಒತ್ತಾಯಪೂರ್ವಕವಾಗಿ ಜನಿವಾರ ಹಾಕ್ತಕ್ಕಂಥ ಕೆಲಸ ಆ ಕೃತಿಯಲ್ಲಿ ಮಾಡ್ತಕ್ಕಂಥದ್ದು ನೋಡಿವಿ. ಕೇಸರೀಕರಣ ಮಾಡ್ಕೊಳ್ತಕ್ಕಂಥ ನೋಡಿವಿ. ಅದಾದ ನಂತರ ಮತ್ತೊಂದು 2016ರಲ್ಲಿ ರಾಷ್ಟ್ರೋತ್ಥಾನ ಪ್ರತಿಷ್ಠಾನದವರು ಉತ್ಥಾನ ಅಂತಕ್ಕಂಥ ಒಂದು ಪುಸ್ತಕವನ್ನು ಮ್ಯಾಗಜಿನ್ ಅನ್ನು ಹೊರಗೆ ತಂದರು. ಇದರಲ್ಲೂ ಕೂಡ ಯಥೇಚ್ಛವಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವೈಚಾರಿಕ ತಳಹದಿಯ ಮೇಲೆ ಇರ್ತಕ್ಕಂಥ ವಿಚಾರಧಾರೆಗಳನ್ನು ಕೇಸರೀಕರಣಗೊಳಿಸ್ತಕ್ಕಂಥ ಕೆಲಸ ಈ ಕೃತಿಯಲ್ಲಿ ಮಾಡಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಇದು ಕೂಡ ರಾಷ್ಟ್ರೋತ್ಥಾನ ಪ್ರತಿಷ್ಠಾನದಿಂದ ಮಾಡಿರ್ತಕ್ಕಂಥ. ಇನ್ನು ಸ್ನೇಹಿತರೆ, ಈ ಚೀನಾರಾಮು ಅಂತಕ್ಕಂಥ ವ್ಯಕ್ತಿ ನನ್ನ ಜನ ಅನಾಥ ಅಂತಕ್ಕಂಥ ಕೃತಿಯಲ್ಲಿ ಬಾಬಾ ಸಾಹೇಬರ ಬಗ್ಗೆ ತನಗೆ ಏನು ತೋರಿಸ್ತದೋ ಅದನ್ನೇ ದಾಖಲೀಕರಣ ಮಾಡೋದ್ರ ಮೂಲಕ ಈ ಕೃತಿಯನ್ನು ಈ ಅಕ್ಷರ ಲೋಕಕ್ಕೆ ಬಿಡಿಸಿದ್ದಾರೆ. ನಾ ಈ ವ್ಯಕ್ತಿಗೆ ಒಂದು ಪ್ರಶ್ನೆ ಮಾಡ್ತೇನೆ. ಏನಂದ್ರೆ, ಭಾರತದಲ್ಲಿ, ಅದು ಸ್ವತಂತ್ರ ಭಾರತದಲ್ಲಿ ದಲಿತರ ಮೇಲೆ, ದಲಿತ ಮಹಿಳೆಯರ ಮೇಲೆ, ದಲಿತ ಕೇರಿಗಳ ಮೇಲೆ ಸವರ್ಣೀಯರಿಂದ ಮತ್ತು ಸಂಘದ ಕಾರ್ಯಕರ್ತರಿಂದ ಪದೇ ಪದೇ ದೌರ್ಜನ್ಯಗಳು, ಹತ್ಯೆಗಳು, ಕೊಲೆ, ಸುಲಿಗೆ, ಬಲಾತ್ಕಾರಗಳು ನಡೀತಾ ಇವೆ. ಅದರ ಬಗ್ಗೆ ಒಂದೂ ಮಾತಾಡೋದಿಲ್ಲ. ಅದಷ್ಟೇ ಅಲ್ಲದೆ ಸ್ವತಂತ್ರ ಭಾರತದಲ್ಲಿ ಲಕ್ಷಾಂತರ ಹುದ್ದೆಗಳು, ಬ್ಯಾಕ್ಲಾಗ್ ಹುದ್ದೆಗಳಿವೆ. ಕರ್ನಾಟಕವನ್ನು ಅನುಲಕ್ಷಿಸಿ ನೋಡಿದಾಗ 22,000ಕ್ಕಿಂತಲೂ ಹೆಚ್ಚಿನ ಬ್ಯಾಕ್ಲಾಗ್ ಹುದ್ದೆಗಳಿವೆ. ರಾಷ್ಟ್ರವನ್ನು ಉದ್ದೇಶಿಸಿ ನೋಡಿದಾಗ ಲಕ್ಷಾಂತರ ಹುದ್ದೆಗಳು, ಬ್ಯಾಕ್ಲಾಗ್ ಹುದ್ದೆಗಳು. ಅದರ ಬಗ್ಗೆ ಮಾತಾಡೋದಿಲ್ಲ. ಇವತ್ತಿಗೂ ಕೂಡ ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಾ ಇದೆ. ಅದರ ಬಗ್ಗೆ ಮಾತಾಡೋದಿಲ್ಲ, ಬರೆಯೋದಿಲ್ಲ. ಇವತ್ತಿಗೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ದಲಿತ ಮಕ್ಕಳಿಗೆ, OBC ಮಕ್ಕಳಿಗೆ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ಸಿಗ್ತಾ ಇಲ್ಲ. ಅದರ ಬಗ್ಗೆ ಮಾತಾಡ್ತಾ ಇಲ್ಲ. 3 ವರ್ಷದಿಂದ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಬರ್ತಾ ಇಲ್ಲ. ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಪಠ್ಯ ಪುಸ್ತಕ ಸಕಾಲಕ್ಕೆ ಸಿಗ್ತಾ ಇಲ್ಲ. ಅದರ ಬಗ್ಗೆ ಮಾತಾಡ್ತಾ ಇಲ್ಲ. SC ST ಇರ್ತಕ್ಕಂಥ ಅನುದಾನ ಆಳುವ ವರ್ಗದ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಬೇರೆ ಬೇರೆ ಕಾಮಗಾರಿಗಳಿಗೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅದರ ಬಗ್ಗೆ ಮಾತಾಡಂಗಿಲ್ಲ. ಅದು ಬಿಟ್ಟು ಸಂವಿಧಾನದ ವಿಧಿ 330, ಸಂವಿಧಾನದ ವಿಧಿ 332 ಅನ್ವಯ, ಸಂವಿಧಾನದ ವಿಧಿ 16 ಅನ್ವಯ ಏನು ಮೀಸಲಾತಿ ಸೌಲಭ್ಯ ಪಡೆದುಕೊಳ್ತಾ ಇದ್ದರು ನಮ್ಮ ಜನಾಂಗದ ಮೇಲೆ, ಅವರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ, ಅದರ ಬಗ್ಗೆನೇ ಮಾತ್ರ ರಾಷ್ಟ್ರ ಸ್ವಯಂ ಸೇವಕ ಸಂಘದ ಧ್ವನಿಯಾಗಿ ಮಾತಾಡ್ತಕ್ಕಂಥ, ದುಸ್ಸಾಹಸ ಮಾಡ್ತಕ್ಕಂಥ ತುಂಬಾ ಖೇದದ ಸಂಗತಿ. ಇದು ಮನೆ ವಿಷಯಗಳು. ಕುಂತು ಮಾತಾಡ್ಬೋದು. 36 ಜನ ಶಾಸಕರನ್ನು ಒಂದು ಕಡೆ ಸೇರಿಸಿ ಅವ್ರ ಜೊತೆ ಮಾತಾಡ್ಬೋದು. 5 ಜನ ಸಂಸದರನ್ನು ಒಂದು ಕಡೆ ಸೇರಿಸಿ ಅವ್ರ ಜೊತೆ ಮಾತಾಡ್ಬೋದು. ಅದು ಬಿಟ್ಟು ಸಿಗತಕ್ಕಂಥ, ಅದು 1ನೇ ತಲೆಮಾರು ಇನ್ನೂ ಕೂಡ ಮುಗಿದು ಹೋಗಿಲ್ಲ. ಮೀಸಲಾತಿ ಲಾಭ ಪಡ್ಕೊಳ್ತಕ್ಕಂಥ 1ನೇ ತಲೆಮಾರಿನ ಜನ ಇನ್ನೂ ಕೂಡ ಮಾಸಿ ಹೋಗಿಲ್ಲ ಅಥವಾ ಮಣದೋಗಿಲ್ಲ, ಅವರು ಸವಿಸಿ ಹೋಗಿಲ್ಲ. ಆದಾಗಿ ಕೂಡ ಈ ದಲಿತ ಸಮಾಜದಲ್ಲಿ ಹುಟ್ಟಿರತಕ್ಕಂಥ ವ್ಯಕ್ತಿಗಳು ಹಿಸ್ ಮಾಸ್ಟರ್ ವಾಯ್ಸ್, ಅವರ ಧ್ವನಿಯಾಗಿ ಈ ಮೀಸಲಾತಿಗಳ ಕುರಿತು ಕುಚೋದ್ಯಯದ ಮಾತನಾಡ್ತಾ ಇದ್ದಾರಲ್ಲ. ಯಾಕೆ ಕೇವಲ 15% ಮೀಸಲಾತಿಯ ಬಗ್ಗೆ ಮಾತಾಡ್ತಕ್ಕಂಥ ನೀವುಗಳು 95%, 85% ಮೀಸಲಾತಿಯ ಅನುಭವಿಸ್ತಕ್ಕಂಥ ಜನಾಂಗದ ಬಗ್ಗೆ ಯಾಕೆ ಮಾತಾಡಂಗಿಲ್ಲ? ಇರ್ಲಿ, ಅದು ಒಂದು ವಿಷಯ ಅಂತ ಆಗ್ತಕ್ಕಂಥ. ಈ ರೀತಿ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಮತ್ತು ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ನಮ್ಮವರಿಂದಲೇ ಒಂದು ದಾಖಲೀಕರಣ ಮಾಡತಕ್ಕಂಥ, ವೈಚಾರಿಕವಾಗಿ ಮತ್ತು ಸೈದ್ಧಾಂತಿಕವಾಗಿ ಲಿಖಿತ ರೂಪದಲ್ಲಿ ಅವರು ವಿಚಾರಧಾರೆಗಳನ್ನು ಖೋಖಲಾ ಮಾಡತಕ್ಕಂಥ, ಸಮಾಜವನ್ನು ಇಂಡೈರೆಕ್ಟ್ ಆಗಿ ಮತ್ತೆ ಶೋಷಣೆಯತ್ತ ಕೊಂಡೊಯ್ಯುವಲ್ಲಿ ಹಪಹಪಿಸ್ತಕ್ಕಂಥ ಒಂದು ಬರಹಗಳನ್ನು ನಮ್ಮ ಜನರಿಂದಲೇ, ಸೋಕಾಲ್ಡ್ ಇಂಟೆಲೆಕ್ಚುಯಲ್ಸ್ ಜನರಿಂದಲೇ ಮಾಡಿಸ್ತಕ್ಕಂಥ ನೋಡ್ತಾ ಇದ್ದೀವಿ. ಅದಷ್ಟೇ ಅಲ್ಲದೆ ಈ ಇತ್ತೀಚೆಗೆ ಮುಸ್ಲಿಂ ಜನಾಂಗದವರು ಕೂಡ, ಯಾವ ಜನಾಂಗ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಅಷ್ಟು ಪ್ರಮಾಣದಲ್ಲಿ
ಎಲ್ಲೋ ಒಬ್ಬರಿಬ್ಬರು ಗೌರವಿಸ್ತಿರ್ಬೋದು, ಅಷ್ಟು ಪ್ರಮಾಣದಲ್ಲಿ ಗೌರವಿಸ್ತಿರ್ಲಿಲ್ವೋ ಆ ಜನಾಂಗ ಇವತ್ತಿನ ದಿವಸ ಅವರ ಮೇಲೆ ಯಾವುದೇ ರೀತಿಯ ದೌರ್ಜನ್ಯ ಆದರೂ ಕೂಡ ಆ ಅಲ್ಪಸಂಖ್ಯಾತ ಜನಾಂಗದವರು ಇವತ್ತು ಬಾಬಾ ಸಾಹೇಬರ ಭಾವಚಿತ್ರ ಇಟ್ಟುಕೊಂಡು ಅವರ ವಿಚಾರಧಾರೆಗಳನ್ನು ಅವರ ಘೋಷಣೆಗಳನ್ನು ಕೂಗುತ್ತಾ ರಕ್ಷಣೆ ಮಾಡಿಕೊಳ್ತಾ ಇದ್ದಾರೆ. ಇದರ ಅರ್ಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜೀವಂತ ಇರತಕ್ಕಂಥ ಸಂದರ್ಭದಲ್ಲಿ ಈ ದೇಶದ SC ST OBC ಮೈನಾರಿಟಿದವರಿಗೆ ಸಂರಕ್ಷಣೆ ಮಾಡಿದರೆ ಇವತ್ತು ಅವರು ಬರೆದು ಕೊಟ್ಟಿರ್ತಕ್ಕಂಥ ಸಂವಿಧಾನ ಮತ್ತು ಅವರ ವಿಚಾರಧಾರೆಗಳು ಈ ದೇಶದ SC ST OBC ಮೈನಾರಿಟಿದವರಿಗೆ ರಕ್ಷಣೆ ಮಾಡ್ತಾ ಇವೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ದಾಖಲೆ ಬೇಕಾಗಿಲ್ಲ. ಸೊ ಹೀಗಿದ್ದಾಗ ಜನ SC ಜನಾಂಗ, ST ಜನಾಂಗ, OBC ಜನಾಂಗ, ಮೈನಾರಿಟಿದವರು ಕೂಡ ಇವತ್ತಿನ ದಿವಸ ಬಾಬಾ ಸಾಹೇಬ್ ವಿಚಾರಧಾರೆಗಳನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಇವರು ಜಾಗೃತರಾಗ್ತಾ ಇದ್ದಾರೆ, ಸಂವಿಧಾನ ಓದ್ತಾ ಇದ್ದಾರೆ, ಇವರು ತಮ್ಮ ಹಕ್ಕುಗಳ ಬಗ್ಗೆ ಪ್ರತಿಪಾದನೆ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ಈ ಮುಸ್ಲಿಂ ಮತ್ತು ಬಾಬಾ ಸಾಹೇಬ್ರ ವಿಚಾರಧಾರೆಗಳ ಮಧ್ಯೆ ಒಂದು ಕಂದಕವನ್ನು ಸೃಷ್ಟಿ ಮಾಡಬೇಕು ಅಂತೇಳುದು ಈತ ರಾಕೇಶ್ ಶೆಟ್ಟಿ ಅಂತಕ್ಕಂಥ ವ್ಯಕ್ತಿಯಿಂದ ಒಂದು ಮುಚ್ಚಿಟ್ಟ ದಲಿತ ಚರಿತ್ರೆ ಅಂತಕ್ಕಂಥ ಒಂದು ಪುಸ್ತಕವನ್ನು 2020ರಲ್ಲಿ ಬರೆಸಿದ್ದಾರೆ. ಈ ಪುಸ್ತಕದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಮುಸ್ಲಿಮರ ವಿರೋಧಿ ಧೋರಣೆ ತಾಳಿದರು. ಅವರ ವಿಚಾರಧಾರೆಗಳು ಈ ದ್ವಿರಾಷ್ಟ್ರ ಕಲ್ಪನೆ ಇತ್ತು. ಬಾಬಾ ಸಾಹೇಬರು ಮುಸ್ಲಿಮರನ್ನು ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ಅಥವಾ ಬಾಂಗ್ಲಾದೇಶಕ್ಕೆ ಕಳಿಸ್ಕೊಡ್ರಿ ಅಂತಕ್ಕಂಥ ಒಂದು ಸಿದ್ಧಾಂತ ಇಚ್ಛೆ ಉಳ್ಳವರಾಗಿದ್ರು ಅಂತಕ್ಕಂಥದ್ದು ಏನೋ ಕಪೋಲು ಕಲ್ಪಿತ ವಿಷಯಗಳನ್ನ ಅದರಲ್ಲಿ ದಾಖಲೀಕರಣ ಮಾಡಿದ್ದಾರೆ. ನಾನು ಈ ಸಂಘಟನೆ ಅಥವಾ ಈ ಜನರಿಗೆ ಕೇಳ್ತಾ ಇದ್ದೀನಿ, ಇವತ್ತು ಈ ಚೀನಾರಾಮೂರು ಬರೆದಿರ್ತಕ್ಕಂಥದ್ದು ರಾಷ್ಟ್ರೋತ್ಥಾನ ಪ್ರತಿಷ್ಠಾನದ ಪುಸ್ತಕ ಇಟ್ಟುಕೊಂಡು ಚೀರಿ ಚೀರಿ ಘಂಟಾಘೋಷವಾಗಿ ಭಾಷಣ ಮಾಡ್ತಾ ಇದ್ದಾರೆ. ಭಂಡಾರ 1954 ಭಂಡಾರ ಚುನಾವಣೆಯಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪೋಲಿಂಗ್ ಏಜೆಂಟ್ ಯಾರಾಗಿದ್ರು ಗೊತ್ತಾ? ದತ್ತೋಪಂತ್ ಠೇಂಗಡಿ ಅಂತಕ್ಕಂಥದ್ದು. ಬಹಿರಂಗವಾಗಿ ಚರ್ಚೆಗೆ ಬನ್ನಿ, ನಿಮಗೆ ಸ್ಟ್ಯಾಟಿಸ್ಟಿಕ್ ಕೊಡುತ್ತೇನೆ, ದಾಖಲೆ ಕೊಡುತ್ತೇನೆ. ಅದು ಯಾರೋ ನೀವು ಬರೆದಿರ್ತಕ್ಕಂಥ ಪುಸ್ತಕ ಇಟ್ಕೊಂಡು ಬಾಬಾ ಸಾಹೇಬರನ್ನು ಜನಿವಾರ ಹಾಕಿ ಕೇಸರೀಕರಣ ಮಾಡ್ತಕ್ಕಂಥ ಕುಚ್ಚೋದ್ಯದ ಕೆಲಸ ನೀವು ಮಾಡಬೇಡ್ರಿ ಅಂತಕ್ಕಂಥ ಒಂದು ಎಚ್ಚರಿಕೆನ ಅವ್ರಿಗೆ ಕೊಡುತ್ತಾ, ಜೊತೆಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯಕ್ಕೆ ಬರ್ತೀನಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಕೂಡ ತನ್ನ ಸಮುದಾಯದ, ತನ್ನ ಜಾತಿಯ ಅಸ್ಮಿತೆಯ ಬಗ್ಗೆ ತುಂಬಾ ಗೌರವ ಇರುತ್ತೆ. ನಾವೆಲ್ಲ ಜಾತಿ ಜನಾಂಗವನ್ನು, ಉಪಜಾತಿ ಜನಾಂಗವನ್ನು ಗೌರವಿಸಲೇಬೇಕು. ಕಾರಣ ಏನಂದ್ರೆ ಸಾಂಸ್ಕೃತಿಕವಾಗಿ ಅವರ ಜನಾಂಗ ಅಥವಾ ಅವರ ಸಮುದಾಯ ಅವರಿಗೆ ಒಂದು ಚರಿತ್ರೆಯನ್ನು ಕಟ್ಟಿಕೊಟ್ಟಿರುತ್ತೆ, ಒಂದು ಸಂಸ್ಕೃತಿಯನ್ನು ಕಟ್ಟಿಕೊಟ್ಟಿರುತ್ತೆ. ಅದಕ್ಕೆ ಪ್ರತಿಯೊಂದು ಸಂಸ್ಕೃತಿಯನ್ನು ನಾವು ಗೌರವಿಸಲೇಬೇಕು. ಹಾಗಿದ್ದ ಮೇಲೆ ಒಂದು ಸಂಸ್ಕೃತಿ ಅಥವಾ ಒಂದು ಸಮುದಾಯ ಮತ್ತೊಂದು ಸಮುದಾಯದ ಮೇಲೆ ಅಥವಾ ಒಂದು ಜನಾಂಗದ ಮೇಲೆ, ಒಂದು ಜಾತಿಯ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮವಲ್ಲ. ಇತ್ತೀಚಿನ ದಿನಗಳಲ್ಲಿ 2019 ಅಥವಾ 2020 ದಿನಗಳಲ್ಲಿ ನಾನು ಕಂಡುಕೊಂಡಿರ್ತಕ್ಕಂಥ ಅಂಶಗಳ ಬಗ್ಗೆ ನೇರವಾಗಿ ನಿಷ್ಠುರವಾಗಿ ನಿಮ್ಮ ಎದುರು ಒಂದು 3 ವಿಷಯಗಳನ್ನು ಸಾದರಪಡಿಸ್ತಾ ಇದ್ದೀನಿ. ಏನು ಅಂದ್ರೆ ಬಾಬಾ ಸಾಹೇಬ್ರು ಹೇಳಿರ್ತಕ್ಕಂಥ ಸತ್ಯ ಒಂದು ಮಾತೇನಂದ್ರೆ, ಜಾತಿ ರಹಿತ, ಶೋಷಣೆ ರಹಿತ ಸಮಾಜದ ನಿರ್ಮಾಣ ಆಗುವವರೆಗೂ ಸ್ವರಾಜ್ಯಕ್ಕೆ ಯಾವುದೇ ಅರ್ಥ ಇಲ್ಲ ಅಂತಕ್ಕಂಥ ಮಾತನ್ನು ಬಾಬಾ ಸಾಹೇಬ್ ಹೇಳಿದ ಸತ್ಯ. ಜಾತಿ ರಹಿತ, ಶೋಷಣೆ ರಹಿತ. ಆದರೆ ಎಲ್ಲಿಯವರೆಗೆ ಈ ದೇಶದಲ್ಲಿ ಹಿಂದೂ ಧರ್ಮ ಇರುತ್ತೋ ಅಲ್ಲಿಯವರೆಗೆ ವರ್ಣಾಶ್ರಮ ಪದ್ಧತಿ ಮತ್ತು ಜಾತಿ ಪದ್ಧತಿ ಹೋಗಲು ಸಾಧ್ಯವಿಲ್ಲ. ಈ ಜಾತಿ ಪದ್ಧತಿ ನಾಶ ಆಗಬೇಕಾದ್ರೆ ಈ ಹಿಂದೂ ಧರ್ಮ ನಾಶ ಆಗಬೇಕು ಅಂತಕ್ಕಂಥ ಧೋರಣೆಯನ್ನು ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು, ಅವರ ಅನುಯಾಯಿಗಳಾಗಿರ್ತಕ್ಕಂಥ ರಾಮಸ್ವಾಮಿ ಪೇರಿಯರ್ ಅವರು, ಬಿ ಶ್ಯಾಮ್ ಸುಂದರ್ ಸಾಹೇಬರು, ಮಾನ್ಯವರ ಕಾಂಶಿರಾಮ್ ಸಾಹೇಬರು, ಈ ರೀತಿ ಸಾಕಷ್ಟು ಜನ ಸಾಮಾಜಿಕ ಹೋರಾಟಗಾರರು, ಸಾಮಾಜಿಕ ಸುಧಾರಣೆಕಾರರು ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದನ್ನು ಸತ್ಯ ಅನಿಸುತ್ತೆ. ಯಾವಾಗ ಈ ಮನುವಾದಿಗಳು ಬರೆದಿರ್ತಕ್ಕಂಥ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಬೃಹಸ್ಪತಿ ಸ್ಮೃತಿ ಮತ್ತು 18 ಪುರಾಣಗಳು, ವೇದಗಳು, ಉಪನಿಷತ್ತುಗಳು ಅಧ್ಯಯನ ಮಾಡಿದಾಗ ಎಲ್ಲಿವರೆಗೆ ಏನಿವತ್ತು ಬ್ರಾಹ್ಮಣ ಧರ್ಮವನ್ನು ಹಿಂದೂ ಧರ್ಮ ಅಂತ ಪ್ರತಿಪಾದನೆ ಮಾಡ್ತಾ ಇದ್ದಾರೆ, ಈ ಬ್ರಾಹ್ಮಣ ಧರ್ಮ ಅಥವಾ ವೈದಿಕ ಧರ್ಮ ನಾಶ ಆಗುವುದಿಲ್ಲ, ಅಲ್ಲಿವರೆಗೆ ಈ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಇದು ಒಂದು ಕಡೆ. ಇಂಥ ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಚರಿತ್ರೆಯನ್ನು ನಾಶ ಮಾಡತಕ್ಕಂಥ ಹುನಾರ, ಕುಕೃತ್ಯ ಈ ದೇಶದಲ್ಲಿ ನಿರಂತರವಾಗಿ ನಡೆದಿದೆ. ಅದು ಎಲ್ಲಾ ಭಾಷೆಗಳಲ್ಲೂ ಕೂಡ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಅದು ಇದೇ ಜನಾಂಗದವರಿಂದ. ಯಾವ ಜನಾಂಗ ಅಂದ್ರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಫಲಾನುಭವಿಗಳು ಏನಾದಾರೋ ಇವರನ್ನು ಬಳಕೆ ಮಾಡೋದ್ರ ಮೂಲಕ ಅವರನ್ನು
ಬಳಸಿಕೊಳ್ಳೋದರ ಮೂಲಕ ಅಕ್ಷರದ ರೂಪದಲ್ಲಿ, ಮಾತುಗಳ ರೂಪದಲ್ಲಿ, ಭಾಷಣಗಳ ರೂಪದಲ್ಲಿ ಅದನ್ನು ಸಮಾಜದಲ್ಲಿ ಹರಿಬಿಡ್ತಾ ಇದ್ದಾರೆ. ಸ್ನೇಹಿತರೆ, ಬಾಬಾ ಸಾಹೇಬ್ ಒಂದು ಕಡೆ ಒಂದು ಮಾತು ಹೇಳ್ತಾರೆ. ಏನಂದ್ರೆ, ಒಂದು ದೇಶದ, ಒಂದು ಸಮುದಾಯದ ಅಥವಾ ಒಬ್ಬ ವ್ಯಕ್ತಿಯನ್ನು ನಾಶ ಮಾಡಬೇಕಾದ್ರೆ, ಒಂದು ಸಮುದಾಯವನ್ನು ನಾಶ ಮಾಡಬೇಕಾದ್ರೆ, ಒಂದು ಸಂಸ್ಕೃತಿಯನ್ನು ನಾಶ ಮಾಡಬೇಕಾದ್ರೆ, ಒಬ್ಬ ವ್ಯಕ್ತಿಯನ್ನು ನಾಶ ಮಾಡಬೇಕಾದ್ರೆ ಆತನ ಚರಿತ್ರೆಯನ್ನು ನಾಶ ಮಾಡಿದರೆ ಸಾಕು, ಆ ಸಮುದಾಯ ಮುಂದೊಂದು ದಿವಸ ನಾಶ ಹೊಂದುತ್ತೆ. ಉದಾಹರಣೆಗೆ, ನಾಗ ಸಂಸ್ಕೃತಿ ಹೊಂದಿರತಕ್ಕಂಥ ಕ್ರಿಸ್ತಪೂರ್ವ 7000ರಿಂದ ಕ್ರಿಸ್ತಪೂರ್ವದ 1500ರವರೆಗೆ ಪ್ರಪಂಚದಲ್ಲೇ ಒಂದು ಆದರ್ಶಮಯವಾಗಿರ್ತಕ್ಕಂಥ ಸಂಸ್ಕೃತಿ ಸಾಮ್ರಾಜ್ಯ ಹೊಂದಿರತಕ್ಕಂಥ ಸಿಂಧೂ ಬೇಲಿ ನಾಗರಿಕತೆಯನ್ನು ಸರ್ವನಾಶ ಮಾಡಿರ್ತಕ್ಕಂಥ ನೋಡ್ತೀವಿ. ಕ್ರಿಸ್ತಪೂರ್ವ 341ರ ಪೂರ್ವದಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥ ನಾಗ ಸಂಸ್ಕೃತಿಯನ್ನು ಸರ್ವನಾಶ ಮಾಡಿದ್ದು ನೋಡ್ತಾ ಇದ್ದೀವಿ. ಕ್ರಿಸ್ತಪೂರ್ವ 341ರಿಂದ ಕ್ರಿಸ್ತಪೂರ್ವ 185ರವರೆಗೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಶ್ರೀಲಂಕಾ, ಬರ್ಮಾ, ಬಾಂಗ್ಲಾದೇಶ ಅಖಂಡವಾಗಿರ್ತಕ್ಕಂಥ ಜಂಬೂ ದ್ವೀಪವನ್ನು ಬೌದ್ಧ ರಾಷ್ಟ್ರವನ್ನಾಗಿ ಮಾಡೋದ್ರ ಮೂಲಕ ಆಳ್ವಿಕೆ ಮಾಡಿರ್ತಕ್ಕಂಥ ಮೌರ್ಯ ಸಾಮ್ರಾಜ್ಯವನ್ನು ಸರ್ವನಾಶ ಮಾಡಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಇವೆಲ್ಲ ಯಾಕೆ ನಾಶ ಅದು ಅಂದ್ರೆ, ಇವರ ಚರಿತ್ರೆಯನ್ನು ನಾಶ ಮಾಡುತ್ತಾ ಹಂತ ಹಂತವಾಗಿ ನಾಶ ಮಾಡುತ್ತಾ ಬರ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತಿನ ದಿವಸ ಪಠ್ಯದಲ್ಲಾಗಲಿ ಅಥವಾ ಬಹಿರಂಗವಾಗಿ ಆಗಲಿ ಸಾಕಷ್ಟು ಕಡೆಗೆ ಈ ದೇಶದ ನಾಗ ಜನಾಂಗದ, ದ್ರಾವಿಡ ಜನಾಂಗದ, ಬೌದ್ಧ ಜನಾಂಗದ ನೈಜ ಸಾಹಿತ್ಯ ದೊರಕ್ತಾ ಇಲ್ಲ. ಇವನ್ನೆಲ್ಲ ಮಾಡಿರ್ತಕ್ಕಂಥ, ಕುಕೃತ್ಯ ಮಾಡಿರ್ತಕ್ಕಂಥ ಜನಾಂಗದ ವಂಶಸ್ಥರು ಇವತ್ತಿನ ದಿವಸ ಮುಂಬರುವ ಪೀಳಿಗೆಗೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಚಾರಧಾರೆಗಳು ಸಿಗಬಾರದು ಅಂತಕ್ಕಂಥ ದೃಢ ಸಂಕಲ್ಪ ಮಾಡಿದ್ದಾರೆ. ಯಾಕೆ ದೃಢ ಸಂಕಲ್ಪ ಮಾಡಿದ್ದಾರೆ ಅಂದರೆ, ಕ್ರಿಸ್ತಪೂರ್ವ 565ರಲ್ಲಿ ತಥಾಗತ ಗೌತಮ ಬುದ್ಧರು ಈ ಸಾಂಪ್ರದಾಯಿಕ ಮೂಲಭೂತವಾದಿ ವೈದಿಕ ಪರಂಪರೆಗೆ ಮತ್ತು ಅವರ ಚಿಂತನೆಗಳಿಗೆ, ಅವರ ಸಂಸ್ಕೃತಿಗೆ, ಅವರ ಗ್ರಂಥಗಳಿಗೆ ಹೆಡೆಮುರುಗಿ ಕಟ್ಟಿ ಮೂಲೆಯಲ್ಲಿ ಬಿಸಾಕಿರ್ತಕ್ಕಂಥ ಶಕ್ತಿವಂತ ಒಬ್ಬ ದ್ರಷ್ಟಾರರು ಬುದ್ಧ. ತದನಂತರ ಕ್ರಿಸ್ತಪೂರ್ವ 241ರಲ್ಲಿ ಚಿಗುರೊಡೆದಿರ್ತಕ್ಕಂಥ ವೈದಿಕ ಪರಂಪರೆಗೆ, ವೈದಿಕ ಧಾರ್ಮಿಕ ಗ್ರಂಥಗಳಿಗೆ, ವೈದಿಕ ಸಂಸ್ಕಾರಗಳಿಗೆ ಹೆಡಿಗೆ ಮುರುಗಿ ಕಟ್ಟಿಕೊಂಡಿರ್ತಕ್ಕಂಥವ್ರು ಸಾಮ್ರಾಟ ಅಶೋಕರು. ತದನಂತರ ಈ ರಾಷ್ಟ್ರಕ್ಕೆ ಮಾದರಿಯಾಗಿರ್ತಕ್ಕಂಥ ಮನುವಾದಿ ಆಡಳಿತ ವ್ಯವಸ್ಥೆ ವಿರುದ್ಧ ಒಬ್ಬ ವ್ಯಕ್ತಿ ನೂರಾರು ವ್ಯಕ್ತಿಗಳನ್ನು ನಾವು ಎದುರು ಹಾಕೊಂಡು ಈ ಸಂಸ್ಕೃತಿ, ದೇಶದ ಚರಿತ್ರೆ ಉಳಿಸಬಹುದು ಅಂತಕ್ಕಂಥ ಐತಿಹಾಸಿಕ ಮನವರಿಕೆ ಮಾಡಿಕೊಟ್ಟಿರ್ತಕ್ಕಂಥ ಮಹಾನ್ ದ್ರಷ್ಟಾರು ಯಾರಂದ್ರೆ ಸಿದ್ಧನಾಥ್ ಮಹಾರ್ ಮತ್ತು ಅವರ ತಂಡದರು 1817 ಡಿಸೆಂಬರ್ಲಿ 1818. ತದನಂತರ ಸುಮಾರು 5000 ವರ್ಷಗಳ ಚರಿತ್ರೆಗೆ ಅಲುಗಾಡಿಸುವುದರ ಮೂಲಕ ಆ ಬೋರ್ಗರಿತಕ್ಕಂಥ ಚರಿತ್ರೆಯನ್ನು, ಮನುವಾದಿ ಚರಿತ್ರೆಗೆ ಬಂಡೆಗಲ್ಲಾಗಿ ನಿಂತು ಆ ಚರಿತ್ರೆ ದಿಕ್ಕನ್ನೇ ಬದಲಾವಣೆ ಮಾಡಿರ್ತಕ್ಕಂಥ ಯುಗ ಪ್ರವರ್ತಕರು ಯಾರಾದ್ರಿದ್ರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಏಕಾಂಗಿಯಾಗಿ 1927 ಡಿಸೆಂಬರ್ 25ನೇ ತಾರೀಕು ದಿವಸ ಮಹಾಡದಲ್ಲಿ ಫತೇಖಾನ್ ಅಂತಕ್ಕಂಥವರ ಹೊಲದಲ್ಲಿ, ಮಹಾಡದಲ್ಲಿ ಆ ಮನುವಾದಿಗಳ ಸಂವಿಧಾನವಾಗಿರ್ತಕ್ಕಂಥ ಮನುಸ್ಮೃತಿಯನ್ನು ಸುಡುವುದರ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟು, ಈ ದೇಶದ ಮೂಲ ಭಾರತೀಯ ಜನಾಂಗವಾಗಿರ್ತಕ್ಕಂಥ SC ST OBC ಮೈನಾರಿಟಿ ಜನಾಂಗದವರಿಗೆ ದಿಕ್ಸೂಚಿಯನ್ನು ಕೊಟ್ಟರು. ಏನಂದ್ರೆ, ಇಂಥ ಅನಿಷ್ಟ ಆಚರಣೆ ಪ್ರತಿಪಾದನೆ ಮಾಡ್ತಕ್ಕಂಥ ಸಿದ್ಧಾಂತಗಳು, ವಿಚಾರಗಳನ್ನು, ಕೃತಿಗಳನ್ನು ಧ್ವಂಸ ಮಾಡಿ ಅಂದಾಗ ಮಾತ್ರ ನೀವು ನಿಮ್ಮ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಭವಿಷ್ಯವನ್ನು ಕಲ್ಪಿಸಿಕೊಡ್ತೀರಿ ಅಂತಕ್ಕಂಥ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇವತ್ತು ಬಾಬಾ ಸಾಹೇಬರ ವಿಚಾರಧಾರೆಗಳನ್ನು ನಾಶ ಆಗಬೇಕಾದ್ರೆ, ಬಾಬಾ ಸಾಹೇಬರ ಸಿದ್ಧಾಂತಗಳು ನಾಶ ಆಗಬೇಕಾದ್ರೆ, ಬಾಬಾ ಸಾಹೇಬರ ಬರಹಗಳು ನಾಶ ಆಗಬೇಕಾದ್ರೆ, ಬಾಬಾ ಸಾಹೇಬರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಗೌಣವಾಗಬೇಕಾದ್ರೆ ಬಾಬಾ ಸಾಹೇಬರ ಚರಿತ್ರೆಯನ್ನು ಕಲುಷಿತಗೊಳಿಸಬೇಕು. ಬಾಬಾ ಸಾಹೇಬರ ಚಿಂತನೆಗಳನ್ನು ಗೊಂದಲ ಮಾಡಿಬಿಡ್ಬೇಕು. ಅಂದಾಗ ಮಾತ್ರ ಆ ಜನ ಏನ್ ಮಾಡಿಬಿಡ್ತಾರೆ, ಬಾಬಾ ಸಾಹೇಬರು ಅನುಯಾಯಿಗಳು ಯಾವುದೇ ಜಾತಿಯವರಿದ್ರು ಕೂಡ, ಇಲ್ಲ ಬಾಬಾ ಸಾಹೇಬರು ಆ ಜಾತಿಯವರು. ನೋಡಿ, ಜಾತಿವಾದಿ ಭಾರತದಲ್ಲಿ ಇದು ತುಂಬಾ ಕ್ರೂರವಾಗಿರ್ತಕ್ಕಂಥ ಮನಸ್ಥಿತಿ ಇದೆ. ಏನಂದ್ರೆ, ಯಾವುದು ರೂಢಿಯಲ್ಲಿದೆಯೋ
ಅದು ಕಾನೂನುಕ್ಕಿಂತಲೂ ತುಂಬ ಕ್ಲಿಷ್ಟಕರವಾಗಿರ್ತಕ್ಕಂಥದ್ದು, ರೂಢಿಯಲ್ಲಿರ್ತಕ್ಕಂಥದ್ದು. ಈ ಜಾತೀಯತೆ ಅಂತಕ್ಕಂಥ ರೂಢಿಯಲ್ಲಿ ಇರ್ತಕ್ಕಂಥದ್ದು ಬಾಬಾ ಸಾಹೇಬ್ ಹೇಳ್ತಾರೆ. ಸೊ ಜನರು ಬಾಬಾ ಸಾಹೇಬರನ್ನು ಯಾವ ಮಟ್ಟಕ್ಕೆ ತಂದು ಕೂಡಿಸ್ಕೊತಾರೆ, ತಮ್ಮ ಮನಸ್ಸಿನ ಮಸ್ತಿಷ್ಕದ ಮಟ್ಟಿಗೆ ತಂದು ಕೂಡಿಸ್ಕೊತಾರೆ. ಅದನ್ನು ಜನರ ಮನಸ್ಸಲ್ಲಿ ಕೂಡಿಸ್ಬೇಕು ಅಂತಕ್ಕಂಥ ಈ ಮೂಲಭೂತವಾದಿಗಳ ಒಂದು ಕುಕೃತ್ಯನೂ ಕೂಡ ಆಗಿದೆ. ಇವತ್ತು ಇಡೀ ರಾಷ್ಟ್ರವೇ, ಇಡೀ ಪ್ರಪಂಚವೇ, ನಾವು ರಾಷ್ಟ್ರವನ್ನು ಅನುಲಕ್ಷಿಸಿ ಮಾತಾಡೋಣ ಅಥವಾ ಕರ್ನಾಟಕವನ್ನು ಅನುಲಕ್ಷಿಸಿ ಮಾತಾಡೋಣ. ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿ ಜನಾಂಗದವರು, ಬೋವಿ ಜನಾಂಗ ಇದ್ದಾರೆ, ಲಂಬಾಣಿ ಜನಾಂಗ, ಢೋರ, ಸಮಗಾರ, ಮಾದಿಗ, ಹೊಲೆಯ, ಈ ರೀತಿ ಏನು ಬಾಬಾ ಅನುಸೂಚಿತ ಜಾತಿಯಲ್ಲಿ ಬರ್ತಾರೋ ಇವರೆಲ್ಲರೂ ಕೂಡ ಬಾಬಾ ಸಾಹೇಬರನ್ನು ಕೆಲವೊಂದಿಷ್ಟು ಜನಗಳು ಐಡಿಯಾಲಜಿಗೆ ತೆಗೆದುಕೊಂಡು ಅವರನ್ನು ಸ್ತುತಿಸ್ತಾ ಇದ್ದಾರೆ, ಅವ್ರನ್ನ ಆರಾಧಿಸ್ತಾ ಇದ್ದಾರೆ, ಅವ್ರನ್ನು ಸ್ಮರಿಸ್ತಾ ಇದ್ದಾರೆ. ಇದು ಮೂಲಭೂತವಾದಿಗಳೇ ಹಿಡಿಸದ ತುತ್ತಾಗಿದೆ. ಸೊ ಅದಕ್ಕಾಗಿ ಬಾಬಾ ಸಾಹೇಬರನ್ನು ಒಂದು ಕಾನೂನಲ್ಲಿ ಒಂದು ಟ್ಯಾಕ್ಟಿಸ್ ಬರುತ್ತೆ. ಯಾರೋ ಒಬ್ಬ ಗೆಳೆಯರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಏನಂದ್ರೆ, ನಾವು ಕಾನೂನುಬಲ್ಲ ವ್ಯಕ್ತಿ ಯಾವಾಗ ಆಗ್ತೀವಿ ಅಂದರೆ, ಪರ್ಫೆಕ್ಟ್ ಒಬ್ಬ ಲಾ ಸ್ಟೂಡೆಂಟ್ ಅಥವಾ ವಕೀಲ ಯಾವಾಗ ಆಗ್ತೀವಿ ಅಂದರೆ, ನಾವು ಫಸ್ಟ್ ಕನ್ವಿನ್ಸ್ ಮಾಡೋದು ಕಲಿಬೇಕು, ದೆನ್ ಕಾಂಪ್ರಮೈಸ್ ಮಾಡೋದು ಕಲಿಬೇಕು. ಇವೆರಡೂ ಆಗಲಿಲ್ಲ ಅಂದರೆ ಕನ್ಫ್ಯೂಸ್ ಮಾಡೋದು ಕಲಿಬೇಕು ಅಂತ. ಈಗ ನನ್ನ ಸಮಾಜವನ್ನು ಅಂದರೆ 101 ಜಾತಿಯ ಜನಾಂಗವನ್ನು ಕನ್ಫ್ಯೂಸ್ ಮಾಡೋದ್ರ ಮೂಲಕ ಬಾಬಾ ಸಾಹೇಬ್ರ ವಿಚಾರಧಾರೆಯನ್ನು ಖೋಖ್ಲಾ ಮಾಡ್ತಾ ಇದ್ದಾರೆ, ಟೊಳ್ಳು ಮಾಡ್ತಾ ಇದ್ದಾರೆ. ಹೇಗೆ? ಸೊ ಈ ವಿಷಯವನ್ನು ನೇರವಾಗಿ ಮಾತಾಡ್ತೀನಿ, ದಯವಿಟ್ಟು ಯಾರೂ ತಪ್ಪಾಗಿ ಪರಿಭಾವಿಸಬಾರ್ದಂತಕ್ಕಂಥ ಮಾತನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಸಿದ್ಧಲಿಂಗಯ್ಯ ಮತ್ತು ದೇವನೂರು ಮಹಾದೇವರ ಸಂಪಾದಕತ್ವದಲ್ಲಿ ವ್ಯಾಲ್ಯೂಮ್ ನಂಬರ್ 19, ಈ ವ್ಯಾಲ್ಯೂಮ್ ನಂಬರ್ 19 ಈ ಸಂಪುಟಗಳನ್ನು 2015ರಲ್ಲಿ ಕರ್ನಾಟಕ ಘನ ಸರ್ಕಾರದಿಂದ ಮುದ್ರಣಗೊಳಿಸಿದರು. ಈ ಕರ್ನಾಟಕ ಘನ ಸರ್ಕಾರ ಮುದ್ರಣಗೊಳಿಸಿರ್ತಕ್ಕಂಥ ಈ ಪುಸ್ತಕದಲ್ಲಿ ವ್ಯಾಲ್ಯೂಮ್ ನಂಬರ್ 19ರಲ್ಲಿ ಪುಟ ಸಂಖ್ಯೆ 50, 51, 52ರಲ್ಲಿ 222, 24ರಲ್ಲಿ ಪರಿವಿಡಿಯಲ್ಲಿ ಬಾಬಾ ಸಾಹೇಬರು ಒಬ್ಬ ಹೊಲೆಯ ಜಾತಿಗೆ ಸೇರಿದ್ದಾರೆ ಅಂತ ದಾಖಲೆ ಮಾಡಿದರೆ, ಪುಟ ಸಂಖ್ಯೆ 50, 51ರಲ್ಲಿ ಸ್ಪಷ್ಟವಾಗಿ ಬರೀತಾರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾದಿಗ ಸಮುದಾಯಕ್ಕೆ ಸೇರಿದ್ದಾರೆ, ಮಾಂಗ ಸಮುದಾಯಕ್ಕೆ ಸೇರಿದ್ದಾರೆ. ಈ ರೀತಿ ಅಲ್ಲಿ ಈ ಪುಸ್ತಕದಲ್ಲಿ ಬಾಬಾ ಸಾಹೇಬರ ಒಂದು ಜಾತಿಯ ಕುರಿತು ಗೊಂದಲವನ್ನು ಸೃಷ್ಟಿ ಮಾಡುವ ಸಲುವಾಗಿ ಅದರಲ್ಲಿ ಒಂದು ಕಡೆ ಹೊಲೆಯ, ಒಂದು 7-8 ಕಡೆಗೆ ಮಾದಿಗ ಜಾತಿಗೆ ಸೇರಿದ್ದಾರೆ, ಮಾಂಗ ಜಾತಿಗೆ ಸೇರಿದ್ದಾರೆ ಅಂತಕ್ಕಂಥ ದಾಖಲೀಕರಣ ಮಾಡಿದ್ದಾರೆ. ಬರಹ ಮಾಡ್ತಕ್ಕಂಥ ಪೀಳಿಗೆಗಳು ಅಥವಾ ಅಲ್ಪ ಅಧ್ಯಯನ ಮಾಡ್ತಕ್ಕಂಥ ಪೀಳಿಗೆಗಳು ಏನು ತಿಳ್ಕೊತಾರೆ ಅಂದರೆ, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಮಾದಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಅಂತಕ್ಕಂಥದ್ದನ್ನು ಅವರು ಮನವರಿಕೆ ಮಾಡಿಕೊಂಡು, ಇಲ್ಲ ಹೊಲೆಯರಿಂದ ಬಾಬಾ ಸಾಹೇಬ್ರನ್ನು ವಿಮುಖಗೊಳಿಸ್ತಕ್ಕಂಥ ಕೆಲಸ ಇವರು ಮಾಡ್ತಕ್ಕಂಥದ್ದು ಕುಚ್ಚೋದ್ದೇಶ ಸಲುವಾಗಿ ಆ ರೀತಿ ದಾಖಲೆ ಮಾಡಿರ್ತಕ್ಕಂಥದ್ದು. ಇನ್ನು 2020-21ರಲ್ಲಿ ನಡೆದಿರ್ತಕ್ಕಂತಹ ಈ ಪ್ರಣೀತಿ ಶಿಂದೆ ಅಂತಕ್ಕಂಥ ಡೋರ್ ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಹಿಳೆ ತಯಾರು ಮಾಡಿರ್ತಕ್ಕಂಥ ಮಹಾನಾಯಕ ಧಾರಾವಾಹಿಯನ್ನು ನೋಡಿರ್ಬೋದು. ಆನಂದರನ್ನು ಅಂದರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಣ್ಣನಾಗಿರ್ತಕ್ಕಂಥ ಆನಂದರನ್ನು ಚಪ್ಪಲಿ ಹೊಲಿತಕ್ಕಂಥ ಕೆಲಸ ಮಾಡ್ತಕ್ಕಂಥ ನೋಡಿದ್ರು. ಆಮೇಲೆ ಒಬ್ಬ ರಾಮ್ಜಿ ಸಕ್ಪಾಲ್ ಅವರ ಹಿರಿಯ ಅಂತ ಅನುಯಾಯಿ ಅಥವಾ ಅವರ ಗೆಳೆಯ ರಾಮ್ಜಿ ಸಕ್ಪಾಲ್ ಅವರಿಗೆ ಉಪಭೋಗಕ್ಕಾಗಿ ಉಳಿ ಮತ್ತು ಅವು ಕೊಡ್ತಕ್ಕಂಥದ್ದನ್ನು ನೋಡಿದ್ದೀರಿ. ಹಾಗೆ ತುಳಸಾನನ್ನು ನೆಂಟಸ್ಥಾನ ಮಾಡಬೇಕಾದ್ರೆ ಒಬ್ಬ ಡೋರ ಸಮುದಾಯದ ಚರ್ಮಗಾರಿಕೆ ಮಾಡ್ತಕ್ಕಂಥ ಡೋರ ಸಮುದಾಯದ ವ್ಯಕ್ತಿಗೆ ಕೊಡ್ತಕ್ಕಂಥ ಸನ್ನಿವೇಶ ಸೃಷ್ಟಿ ಮಾಡಿರ್ತಕ್ಕಂಥ ನೋಡ್ರಿ. ಅಂದರೆ ಒಟ್ಟಾರೆ ಈ ಧಾರಾವಾಹಿ ತಯಾರು ಮಾಡಿರ್ತಕ್ಕಂಥ ಪ್ರಣೀತಿ ಶಿಂದೆ ಅಂತಕ್ಕಂಥ ಡೋರ ಸಮುದಾಯದ ಮಹಿಳೆ ಬಾಬಾ ಸಾಹೇಬರ ವಿಚಾರಗಳು, ಬಾಬಾ ಸಾಹೇಬರ ಸಮುದಾಯನು, ಬಾಬಾ ಸಾಹೇಬರ ಅಸ್ಮಿತೆಯನ್ನು ಡೋರ್ನಾಗಿ ಪರಿವರ್ತನೆ ಮಾಡೋದ್ರ ಮೂಲಕ ಬಾಬಾ ಸಾಹೇಬರು ಡೋರ ಅಂತಕ್ಕಂಥದ್ದು ಸಾಬೀತುಪಡಿಸ್ತಕ್ಕಂಥದ್ದು ನೀವು ಆ ಧಾರಾವಾಹಿಯಲ್ಲಿ ನೋಡಿದಿರಿ. ಇದು ತುಂಬಾ ದುಃಖದ ಸಂಗತಿ. ಇನ್ನು ಮೂರನೇದು, ಈ ಸಮಕಾಲ ಅಂತಕ್ಕಂಥ ಒಂದು ಪತ್ರಿಕೆಯಲ್ಲಿ, ಮೂರನೇ ಸಮಕಾಲ ಅಂತಕ್ಕಂಥ ಈ ಪತ್ರಿಕೆಯಲ್ಲಿ ಡಾಕ್ಟರ್ ಗುರುರಾಜ್ ಬೀಡೇಕರ್ ಅಂತಕ್ಕಂಥ ವ್ಯಕ್ತಿ, ಈತ ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರ ಬೋಧನೆ ಮಾಡ್ತಕ್ಕಂಥ ಪ್ರಾಧ್ಯಾಪಕನಾಗಿದ್ದು ವಿಶ್ರಾಂತಿ ಅಂದ್ರೆ ನಿವೃತ್ತಿಯಾಗಿದ್ದಾರೆ. ಈತ ಈ ಸಮಕಾಲ ಅಂತಕ್ಕಂಥ ಪತ್ರಿಕೆಯ ನವೆಂಬರ್ 2021ರ ಸಂಚಿಕೆಯಲ್ಲಿ ಈತ ಬರೀತಾನೆ, ಕರ್ನಾಟಕದ ಜನ ಬಾಬಾ ಸಾಹೇಬರ ಬಗ್ಗೆ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತುಂಬಾಗಿ ತಪ್ಪು ತಿಳಿದುಕೊಂಡಿದ್ದಾರೆ.
ನಮ್ಮ ಸಮಗಾರ ಸಮುದಾಯ ಬಾಬಾ ಸಾಹೇಬರನ್ನು ಅರಿತುಕೊಳ್ಳಲು ಸೋತಿದ್ದಾರೆ. ಕಾರಣ ಏನಂದ್ರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಸಮಗಾರ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ. ಅದಕ್ಕಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕು, ಇವರೊಬ್ಬರು ಸಮಗಾರ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥ ಮಾತನಾಡ್ತಾರೆ. ಅದರ ಜೊತೆಗೆ 1917ರಲ್ಲಿ ಬಾಬಾ ಸಾಹೇಬರು ಧಾರವಾಡಕ್ಕೆ ಬಂದು ಅದಕ್ಕಾಗಿ ಅವರೇ ಒಂದು ಸ್ವತಃ ಈ ಸಮಗಾರ ಸಮುದಾಯದ ಒಂದು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿದ್ರು ಅಂತಕ್ಕಂಥ ಮಾತನ್ನು ದಾಖಲೆ ಮಾಡಿದ್ದಾರೆ. ಈ ಬೀಡೇಕರ್ ಗುರುರಾಜ್ ಅವರಿಗೆ ಒಂದು ಮಾತು ಹೇಳ್ತೀನಿ, ಬಹುಶಃ ಹಾಫ್ ನಾಲೆಜ್ ಇಸ್ ವೆರಿ ಡೇಂಜರಸ್ ಇನ್ ನಾಲೆಜ್. ಹಾಫ್ ನಾಲೆಜ್ ಇಸ್ ವೆರಿ ಡೇಂಜರಸ್ ಇನ್ ನಾಲೆಜ್ ಅಂತ. ಅರ್ಧಂಬರ್ಧ ಓದ್ಕೊಂಡು ಬಿಟ್ಟು ಅವಿವೇಕಿ ತರ ಈ ರೀತಿ ಒಬ್ಬ ಯುಗ ಪ್ರವರ್ತಕನ ಅಸ್ಮಿತೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡಬಾರ್ದು. ಯಾಕೆ ಅವಿವೇಕಿ ತರ ಅಂತಂದ್ರೆ, ಸ್ನೇಹಿತರೆ, ಧಾರವಾಡ ನಗರದಲ್ಲಿ ಸೌದತ್ತಿ ಹೋಗ್ತಕ್ಕಂಥ ದಾರಿಯಲ್ಲಿ ಹೊನಗಲ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಅವರ ಸಮುದಾಯದವರು ಅಂದ್ರೆ ಈ ನಮ್ಮ ಸಹೋದರಾಗಿರ್ತಕ್ಕಂಥ ಸಮಗಾರ ಸಮುದಾಯದವರು ಸ್ಥಾಪನೆ ಮಾಡಿರ್ತಕ್ಕಂಥ ಸಹಕಾರ ಸಂಘದ ಕೋಆಪರೇಟಿವ್ ಸೊಸೈಟಿ ಬಿಲ್ಡಿಂಗ್ ಇನ್ನೂ ಇದೆ. ಈ ಮಚಗಾರ್ ಕೋಆಪರೇಟಿವ್ ಸೊಸೈಟಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 1917ರಲ್ಲಿ. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 1917ರಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಕಾಲೇಜಿನಲ್ಲಿ ಅಧ್ಯಯನ ಮಾಡ್ತಾ ಇದ್ರು. ಗುರುರಾಜ್ ಅವರೇ ದಯವಿಟ್ಟು ಕೇಳಿ, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 1917ರಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಅಧ್ಯಯನ ಮಾಡ್ತಾ ಇದ್ರು. ಧಾರವಾಡದಲ್ಲಿ ಇರತಕ್ಕಂಥ ಮಚಗಾರ್ ಕೋಆಪರೇಟಿವ್ ಸೊಸೈಟಿ 1917ರಲ್ಲಿ ಸ್ಥಾಪನೆ ಆಗಿತ್ತು. ಬಾಬಾ ಸಾಹೇಬ್ ಯಾವಾಗ ಸ್ಥಾಪನೆ ಮಾಡಿದ್ರು? ಒಂದು. ಎರಡನೇ ವಿಷಯ ಏನಂದ್ರೆ, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಧಾರವಾಡಕ್ಕೆ ಬಂದಿದ್ರು, ಮಚಗಾರ್ ಸಮುದಾಯದ ಉದ್ದೇಶ ಮಾತಾಡಿದ್ರು, ಬಂದಿದ್ರು. ಯಾವಾಗ? 1927ರಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದೇ ಧಾರವಾಡದ ಮಚಗಾರ್ ಕೋಆಪರೇಟಿವ್ ಸೊಸೈಟಿಗೆ ಮುಖ್ಯ ಅತಿಥಿಗಳಾಗಿ ಬಂದಿದ್ರು. ಬಂದು ಆ ಕೋಆಪರೇಟಿವ್ ಸೊಸೈಟಿಯ ಅಡಿಗಲ್ಲು ಸಮಾರಂಭವನ್ನು ಮಾಡಿದ್ರು. ಅದರ ದಾಖಲೆ ನನ್ನ ಕಡೆ ಇದೆ, ದಯವಿಟ್ಟು ನೀವು ಕೊಡ್ತೀನಿ. ಸೊ ಒಟ್ಟಾರೆ ಆ ಸಂಪುಟಗಳ ಮೂಲಕ ನೋಡಿ, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶದ ವೀರ ಯೋಧರ ಸಮುದಾಯವಾಗಿರ್ತಕ್ಕಂಥ ಮಹಾರ್ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥದ್ದು. ನಿಮಗೆ ಅನುಮಾನ ಯಾರಿಗಾದ್ರೂ ಇದ್ರೆ ಆ ಧಾರವಾಹಿಯಲ್ಲಿ ರೆಫರೆನ್ಸ್ ಮಾಡಿರ್ತಕ್ಕಂಥ ಧನಂಜಯ್ ಕೀರ್ ಅವರ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆ ಆಗಿರ್ಬೋದು, ಚಾಂದೇವ್ ಖೈರ್ಮುಡಿ ಅವರ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆ ಜೀವನ, ಅವ್ರ ಚಿಂತನ ಅಂತಕ್ಕಂಥ ವ್ಯಾಲ್ಯೂಮ್ ನಂಬರ್ 1 ಆಗಿರ್ಬೋದು. ನಿಮಗೆ ಅನುಮಾನ ಇದ್ರೆ ಅಲೆಕ್ಸಾಂಡರ್ ರಾಬರ್ಟ್ಸನ್ ಅವರು ಬರೆದಿರ್ತಕ್ಕಂಥ ಮಹಾರ್ ಲೋಕ ಅಂತಕ್ಕಂಥದ್ದಾಗಿರ್ಬೋದು. ಮತ್ತೆ ಇನ್ನೊಂದು ಥೀಸಸ್ ಇದೆ, ಕೊಲಂಬೋ ಯೂನಿವರ್ಸಿಟಿ ಥೀಸಸ್, ಇವನ್ನೆಲ್ಲ ನೋಡ್ಬೋದು. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾದಿಗರು ಅಲ್ಲ, ಅವರು ಢೋರು ಅಲ್ಲ, ಅವರು ಸಮಗಾರ ಸಮುದಾಯಕ್ಕೂ ಕೂಡ ಸಲ್ಲೋರಲ್ಲ. ಈ ಮಹಾರ್ ಲೋಕ ನಾನು ಕ್ಷೇತ್ರ ಕಾರ್ಯಕ್ಕೆ ಹೋದಾಗ, ಅಂದರೆ ಸಾಂಗ್ಲಿ ಜಿಲ್ಲೆಯ ಕಳಂಬಿ ಅಂತಕ್ಕಂಥ ಗ್ರಾಮಕ್ಕೆ ಸಿದ್ಧನಾಥ್ ಮಹಾರ್ ಅವರ 12ನೇ ತಲೆಮಾರಿನ ಮೊಮ್ಮಗನನ್ನು ಕಾಣಲು ಹೋದಾಗ ಸಿದ್ಧನಾಥ್ ಮಹಾರ ಚರಿತ್ರೆ ನೋಡಿದೆ. ಮಹಾರ ಇವ್ರ ಕೆಪಾಸಿಟಿ ಏನು. ಜೊತೆಗೆ ಉತ್ತಮ್ ಕಾಂಬ್ಳೆ ಅಂತಕ್ಕಂಥ ಸಕಾಳ ಪತ್ರಿಕೆಯ ಚೀಫ್ ಎಡಿಟರ್ ಆಗಿರ್ತಕ್ಕಂಥ ಉತ್ತಮ್ ಕಾಂಬ್ಳೆ ಅವರನ್ನು ಹಲವಾರು ಬಾರಿ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಮಹಾರ್ ಅಸ್ಮಿತೆಯ ಬಗ್ಗೆ, ಚರಿತ್ರೆ ಬಗ್ಗೆ ಕೇಳಿದೆ, ದಾಖಲೀಕರಣ ಮಾಡಿಕೊಂಡಿದೆ. ಸಾಲ್ವಾಡೆ ಅಂತಕ್ಕಂಥವರು ಸೋಲಾಪುರ ವಿಶ್ವವಿದ್ಯಾಲಯದ ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್, ಅವರನ್ನು ತಿಳ್ಕೊಂಡು ದಾಖಲೀಕರಣ ಮಾಡಿಕೊಂಡೆ. ಸ್ನೇಹಿತರೆ, ಅಲೆಕ್ಸಾಂಡರ್ ರಾಬರ್ಟ್ಸನ್ ಅವರ ಮತ್ತು ಕೊಲಂಬೋ ವಿಶ್ವವಿದ್ಯಾಲಯದ ರಿಕಾರ್ಡು ಮತ್ತು ಈ ಕ್ಷೇತ್ರ ಕಾರ್ಯಗಳಲ್ಲಿ ಗಮನಿಸಿರ್ತಕ್ಕಂಥ ಅಂಶಗಳು, ಹಾಗೆಯೇ ಡಾಕ್ಟರ್ ರಾಜೇಂದ್ರ ಸಿಂಗ್ ಪ್ರಸಾದ್ ಅವರ, ಸುರೇಂದ್ರ ಅಜ್ಞಾತ್ ಅವರ ಚರಿತ್ರೆ ಪುಸ್ತಕಗಳನ್ನು, ನೈಜ ಚರಿತ್ರೆ ಪುಸ್ತಕಗಳು ಅಧ್ಯಯನ ಮಾಡಿದಾಗ ನಿಮ್ಗೆಲ್ಲರೂ ಕೂಡ ಗಮನಕ್ಕೆ ಬರುತ್ತೇವೆ. ಮಹಾರ್ ಅಂತಕ್ಕಂಥ ಸಮುದಾಯ ಬೆಳಗಾವ್, ಧಾರವಾಡ ಏನು ಬಾರ್ಡರ್ದಲ್ಲಿ ಬರ್ತಕ್ಕಂಥ, ಮಹಾರಾಷ್ಟ್ರದ ಬಾರ್ಡರ್ದಲ್ಲಿ ಬರ್ತಕ್ಕಂಥ ಸಮುದಾಯ. ಹೊಲೇರ್ ಮತ್ತು ಮಹಾರ್ ಎರಡೂ ಒಂದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮತ್ತು ಸಂಸ್ಕೃತಿ, ಆಚಾರ, ವಿಚಾರ, ಸಂಬಂಧ ಎಲ್ಲ ಬೆಳೆಸ್ಕೊಂಡಿರ್ತಕ್ಕಂಥ ಸಮುದಾಯ ಮಹಾರ್ ಸಮುದಾಯ. ಮಹಾರು ಈ ಚಪ್ಪಲಿ ಹೊಲಿತಕ್ಕಂಥ ಕೆಲಸ, ಚರಮಗಾರಿಕೆ ಕೆಲಸ ಅಥವಾ ಚಪ್ಪಲ್ ತಯಾರು ಮಾಡ್ತಕ್ಕಂಥ ಕೆಲಸ ಯಾವತ್ತೂ ಕೂಡ ಮಾಡಲ್ಲ. ಮಹಾರ ಅಸ್ಮಿತೆ ಯಾವಾಗಲಿಂದ ಆರಂಭ ಇದೆ ಅಂದರೆ 15ನೇ ಶತಮಾನದಿಂದಲೂ ಕೂಡ ಶಿವಾಜಿ ಮಹಾರಾಜರ ಕಾಲಘಟ್ಟದಿಂದಲೂ ಕೂಡ
ಮಹಾರರ ಅಸ್ಮಿತೆ, ಮಹಾರರ ಶಕ್ತಿ, ಮಹಾರರ ಕೊಡುಗೆ, ಮಹಾರರ ಶೌರ್ಯಗಾಥೆ ನಾವು ಚರಿತ್ರೆಯಲ್ಲಿ ಕಾಣ್ತೀವಿ. ಜೀವ ಮಹಾರ ಅಂತಕ್ಕಂಥ ವ್ಯಕ್ತಿ ಶಿವಾಜಿಯ ಜೀವವನ್ನು ರಕ್ಷಣೆ ಮಾಡಿರ್ತಕ್ಕಂಥ, ಜೀವ ಇಲ್ಲಂದ್ರೆ ಶಿವ ಇರ್ತಿದ್ದಿಲ್ಲ ಅಂತ ವೀರ ಯೋಧ. ಅದಷ್ಟೇ ಅಲ್ಲದೆ ಶಿವನೇರು ದುರ್ಗದ ಅದನ್ನು ಇನ್ಚಾರ್ಜ್ ಕೊಟ್ಟಿರ್ತಕ್ಕಂಥವ್ರು ಪೀರ್ಯಾ ಮಹಾರ್ ಅಂತಕ್ಕಂಥ ವ್ಯಕ್ತಿ. ಜೀವ ಮಹಾರ್, ಸಿದ್ಧನಾಥ್ ಮಹಾರ್, ಅಮೃತ್ನಾಥ್ ಮಹಾರ್ ಇವರೆಲ್ಲರೂ ಕೂಡ, ಅಂದ್ರೆ ಇವರೆಲ್ಲರೂ ಕೂಡ ಅಷ್ಟೇ ಅಲ್ಲ, ಈ ಸಮುದಾಯ ಏನಿದೆಯಲ್ಲ ಮಹಾರ್ ಸಮುದಾಯ, ಇವು ಕೋಟೆ ರಕ್ಷಣೆ ಮಾಡ್ತಕ್ಕಂಥದ್ದು, ಸೈನ್ಯದ ಮುಂದಾಳತ್ವವನ್ನು ವಹಿಸ್ತಕ್ಕಂಥದ್ದು, ರಾಜ್ಯವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಸಮುದಾಯವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇವರ ಸಂಸ್ಕೃತಿ ಸಂಸ್ಕಾರ ಆಗಿತ್ತು, ಇವರ ಅಸ್ಮಿತೆ ಆಗಿತ್ತು. ಸೊ ಇಂಥ ವೀರ ಯೋಧರನ್ನು ಈ ಮಹಾರ್ ಸಮುದಾಯ ನಾಗ ಜನಾಂಗದ ಮೂಲ ವಂಶಸ್ಥರು. ನಾಗ ಜನಾಂಗದ ಮೂಲ ವಂಶಸ್ಥರು ಮರಾಠವನ್ನು ಆಳಿರ್ತಕ್ಕಂಥ ಮಹಾರ್ ಸಮುದಾಯಕ್ಕೆ ಸಾಕಷ್ಟು ವೀರ ಯೋಧರ ಚರಿತ್ರೆ ಇದೆ. ಸೊ ಅದಕ್ಕಾಗಿ ಇಂಥ ವೀರ ಯೋಧರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಒಬ್ಬರು ಮಾಂಗ್ ಅಂದ್ರೆ ಮಾದಿಗ ಸಮುದಾಯಕ್ಕೆ ಸೇರಿದ್ದಾರೆ ಅನ್ನೋದು, ಒಬ್ಬರು ಢೋರ ಸಮುದಾಯಕ್ಕೆ ಸೇರಿದ್ದಾರೆ ಅನ್ನೋದು, ಒಬ್ಬರು ಸಮಗಾರ ಸಮುದಾಯಕ್ಕೆ ಸೇರಿದ್ದಾರೆ ಅನ್ನೋದು, ಇಂಥ ಕುಚೋದ್ಯದ ದಾಖಲೀಕರಣ ದೃಶ್ಯ ಮಾಧ್ಯಮ ಮೂಲಕ, ಬರಹಗಳ ಮೂಲಕ, ಭಾಷಣಗಳ ಮೂಲಕ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಇವರು ಮೂಲಭೂತವಾದಿಗಳ, ರಾಷ್ಟ್ರವಾದಿಗಳ, ಮನುವಾದಿಗಳ ಏಜೆಂಟ್ರಾಗಿ, ದಲಾಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಜನ ಮುಂದೊಂದು ದಿವಸ ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಪೀಳಿಗೆ ಇಲ್ಲ ಬಾಬಾ ಸಾಹೇಬರು ಮಾದಿಗ ಸಮುದಾಯದವರು ಏನಂತಾರೆ, ಬಾಬಾ ಸಾಹೇಬರು ಸಮಗಾರ ಸಮುದಾಯದವರು ಅದಾರೆ ಅಂತ ಹೇಳ್ತಾರೆ. ಸಮಗಾರ ಅಂತಾರೆ, ಇಲ್ಲ ಬಾಬಾ ಸಾಹೇಬರು ಢಾರ ಸಮುದಾಯದವರು ಅಂತಾರೆ. ಢಾರ ಸಮುದಾಯದವರು ಏನಂತಾರೆ, ಇಲ್ಲ ಬಾಬಾ ಸಾಹೇಬರು ಹಳೆ ಸಮುದಾಯದವರು ಇದ್ದಾರೆ. ಈ ರೀತಿ ಪ್ರತಿಯೊಂದು ಸಮುದಾಯದ ಕೂಡ ಬಾಬಾ ಸಾಹೇಬರ ವಿಚಾರ, ಸಿದ್ಧಾಂತ, ಕೊಡುಗೆ ಅದರ ಬಗ್ಗೆ ಚಿಂತನೆ ಮಾಡದೇನೆ ಅವರ ಜಾತಿ ಬಗ್ಗೆ ಚಿಂತನೆ ಮಾಡುತ್ತಾ ಅವರನ್ನು ದೂರೀಕರಿಸಬೇಕು. ಈ ವ್ಯವಸ್ಥೆಯನ್ನು ಚರಿತ್ರೆಯಲ್ಲಿ ದಾಖಲೆ ಮಾಡುತ್ತಾ ಈ ವ್ಯವಸ್ಥೆಯನ್ನು ಮುಂಜಾಗ್ರತವಾಗಿ ಮಾಡುವ ಹುನ್ನಾರ ಈ ಜನಾಂಗದಿಂದ ನಡೀತಾ ಇದೆ. ಅದಕ್ಕಾಗಿ ಸ್ನೇಹಿತರೆ, ಕರ್ನಾಟಕದ ಸಮಸ್ತ ನಾಗರಿಕರಿಗೆ ತಿಳ್ಕೊತಾ ಇದ್ದೀನಿ, ದಯವಿಟ್ಟು ಮಾತಾಡ್ತಕ್ಕಂಥ ಹಕ್ಕು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ನಮ್ಗೆ ಕೊಟ್ಟಿದ್ದಾರೆ. ಮಾತಾಡಿ, ಮಹಾರರ ಅಸ್ಮಿತೆಯ ಬಗ್ಗೆ, ಹೊಲೆಯರ ಅಸ್ಮಿತೆಯ ಬಗ್ಗೆ ನಾವು ಆ ಚರಿತ್ರೆಯನ್ನು ನಾಶಗೊಳಿಸಬಾರ್ದು. ಒಂದ್ ವೇಳೆ ಎಲ್ಲಾ ಸಮುದಾಯದವ್ರು ಹೇಳ್ತಲ್ಲ, ಎಲ್ಲಾ ಢೋರ್ ಸಮುದಾಯದವ್ರ ಬಗ್ಗೆ ಅಲ್ಲ, ಎಲ್ಲಾ ಸಮಗಾರ ಸಮುದಾಯದವ್ರ ಇಲ್ಲ, ಎಲ್ಲಾ ಮಾದಿಗೆ ಸಮುದಾಯರನ್ನು ನಿಂದಿಸಿ ಮಾತಾಡ್ತಾ ಇಲ್ಲ. ಆದರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮದೇ ಆಗಿರ್ತಕ್ಕಂಥ ಸಾಂಸ್ಕೃತಿಕವಾಗಿರ್ತಕ್ಕಂಥ ಅಸ್ಮಿತೆ ಇದೆ. ಈ ಅಸ್ಮಿತೆಯನ್ನು ಉಳಿಸ್ಕೊಂಡು ನಾವು ಬೌದ್ಧಿಕವಾಗಿ ಪರಿವರ್ತನೆಯಾಗಿ ನಾವು ಪ್ರಬುದ್ಧರಾಗಬೇಕೆ ವಿನ ಯಾವುದೋ ನಮ್ಮನ್ನು ಪ್ರಬುದ್ಧರನ್ನಾಗಿ ಮಾಡಲು ತನ್ನ ಜೀವನವನ್ನು ಸವಿಸಿರ್ತಕ್ಕಂಥ ಒಬ್ಬ ಯುಗ ಪ್ರವರ್ತಕ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಚರಿತ್ರೆಯನ್ನು ಈ ರೀತಿ ಕಲುಷಿತಗೊಳಿಸ್ತಕ್ಕಂಥದ್ದು, ಮುಂದಿನ ಪೀಳಿಗೆಗೆ ಕನ್ಫ್ಯೂಸ್ ಮಾಡ್ತಕ್ಕಂಥ ಚರಿತ್ರೆ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಇವತ್ತಿನ ದಿವಸ ಕರ್ನಾಟಕದಲ್ಲಿ ನಡೀತಿದೆ. ಅದಕ್ಕಾಗಿ ಕರ್ನಾಟಕದಲ್ಲಿ ಸಮಸ್ತ ನಾಗರಿಕರಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ. ಬಾಬಾ ಸಾಹೇಬರು ಮಹಾರರು ಹೌದು, ಬಾಬಾ ಸಾಹೇಬರು ಹೊಲೆಯ ಜಾತಿಗೆ ಸೇರಿದವರು. ಅವರ ಸಂಸ್ಕಾರ, ಸಂಸ್ಕೃತಿ, ಚರಿತ್ರೆ ಎಷ್ಟು ಬೇಕಷ್ಟು ದಾಖಲೀಕರಣ ಕೊಡಬಹುದು. ಆದರೆ ಒಂದು ತಿಳಿದುಕೊಳ್ಳಿ, ಯಾವತ್ತೂ ಕೂಡ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೇವಲ ಮಹಾರರಿಗಾಗಿ, ಕೇವಲ ಹೊಲೆಯರಿಗಾಗಿ ಶ್ರಮವಹಿಸಿರ್ತಕ್ಕಂಥವ್ರು. ಈ ದೇಶದ ಪಂಚಮರಷ್ಟೇ ಅಲ್ಲ, ಹೊಲೆಯರು, ಮಾದರು, ಡೋರು, ಸಮಗಾರು, ಮಚಗಾರು, ಈ ಪಂಚಮರಷ್ಟೇ ಅಲ್ಲ, ಇವರೊಂದಿಗೆ ಈ ದೇಶದ ಮೂಲ ಭಾರತೀಯ ಜನಾಂಗದ ಸಲುವಾಗಿ ತಮ್ಮ 4 ಮಕ್ಕಳನ್ನು ಬಲಿ ಕೊಟ್ಟು ಈ ರಾಷ್ಟ್ರದ ಜನರಿಗೆ ಅಕ್ಷರ, ಅರಿವು, ಅನ್ನ, ಅಧಿಕಾರ, ಆತ್ಮಾಭಿಮಾನವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ದೃಷ್ಟಾರರಾಗಿದ್ದಾರೆ. ಅದಕ್ಕಾಗಿ ಸ್ನೇಹಿತರೆ, ಅವರ ನೈಜ ಚರಿತ್ರೆ, ನೈಜ ಸಂಸ್ಕೃತಿ, ನೈಜ ಸಂಸ್ಕಾರ, ಅವರ ನೈಜ ಅಸ್ಮಿತೆಗೆ ಧಕ್ಕೆ ಬರದಂತೆ ಸಂರಕ್ಷಣೆ ಮಾಡಿಕೊಂಡು ಹೋಗ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗಿದೆ, ಪ್ರತಿಯೊಬ್ಬ ಫಲಾನುಭವಿಯ ಕರ್ತವ್ಯ ಆಗಿದೆ. ಅದು ಬಿಟ್ಟು ಒಬ್ಬರು ಮಾದಿಗರು ಅನ್ನೋದು, ಒಬ್ಬರು ಢಾರ್ ಅನ್ನೋದು, ಒಬ್ಬರು ಸಮಗಾರ ಅನ್ನೋದು, ಒಬ್ಬರು ಈ ರೀತಿಯಾಗಿ ಬಾಬಾ ಸಾಹೇಬರ ಮೂಲ ಸಾಂಸ್ಕೃತಿಕ ಅಸ್ಮಿತೆಗೆ ಧಕ್ಕೆ ತರ್ತಕ್ಕಂಥ ಕುಚೋದ್ಯೋಗಿ ಕೆಲಸ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಜೊತೆಗೆ ನನ್ನ ಮಾತಿನಿಂದ ನೇರ ನಿಷ್ಠುರವಾಗಿ ದಾಖಲಿಸುತ್ತಾ ಮಾತಾಡ್ತಾ ಇದ್ದೀನಿ. ಯಾರಿಗೆ ನೋವಾದ್ರೂ ಅಡ್ಡಿಲ್ಲ, ಆದರೂ ಕೂಡ ಒಂದು ಹೇಳ್ತಾ ಇದ್ದೀನಿ, ನಾವು ವಿಶಾಲವಾಗಿರ್ತಕ್ಕಂಥ ಮನಸ್ಸನ್ನು, ವಿಶಾಲವಾಗಿರ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಂಡು ನಾವು ಪರಿವರ್ತನೆ ಆಗಬೇಕು. ಎಲ್ಲಿವರೆಗೆ ನಮ್ಮ ಮನಸ್ಥಿತಿ ಬದಲಾವಣೆ ಆಗೋದಿಲ್ಲೋ ಅಲ್ಲಿವರೆಗೆ ಪರಿಸ್ಥಿತಿ ಬದಲಾವಣೆ ಆಗೋದಿಲ್ಲ. ಅದಕ್ಕಾಗಿ ನಮ್ಮ ಮಹಾಪುರುಷರ ಅಸ್ಮಿತೆಯನ್ನು ಧಕ್ಕೆ ಆಗದಾಗೆ, ಮಹಾಪುರುಷರ ಚರಿತ್ರೆಗೆ ಧಕ್ಕೆ ಆಗದಾಗೆ ನೋಡ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳುತ್ತಾ
ನನ್ನ ಮಾತನ್ನು ಲೈವ್ ಆಗಿ ಆಲಿಸಿರ್ತಕ್ಕಂಥ ಎಲ್ಲ ಪ್ರಜ್ಞಾವಂತ ನನ್ನ 101 ಸಮುದಾಯದ ಪ್ರಜ್ಞಾವಂತ ಪ್ರಬುದ್ಧರಿಗೆ ನನ್ನ ಕ್ರಾಂತಿಕಾರಿ ಜೈ ಭೀಮ್ಗಳು. ಜೈ ಭೀಮ್. ನಮೋ ಬುದ್ಧಾಯ.